ಶೋ ನಮಃ ಹರಿ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ಮೇತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಧ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಬಭೂವ ಗಂಧರ್ವಮುನಿಸ್ತು ದೇವಕಃ ಸಾಸ ಸೇವಾರ್ಥಮಥಾಹುಕಾದ್ಧರೇಃ ಸ ಉಗ್ರಸೇನಾ ವರಜಸ್ತಥೈವ ನಾಮಸ್ಯ ತಸ್ಮಾದಜನಿಸ್ವ ದೇವಕೀ. ಏನಾಯ್ತೀಗ? ಶಕಟಾಸುರ ಭಂಜನಃ, ಶಕಟಾಸುರ ಸಂಹಾರವನ್ನು ಮಾಡಿದ್ದಾಯ್ತು. ಒಂದು ಶಕಟದೊಳಗೆ ರಾಕ್ಷಸ ಪ್ರವೇಶ ಮಾಡಿ ನಿಂತಿದ್ದ, ಕೃಷ್ಣಾದರ ಕಾಲಿದ್ದ ಹೊಡೆದ. ಬರೀ ಟಚ್ ಮಾಡಿದ್ದಕ್ಕೆ ಅವನು ಏನಾಯ್ತು? ಗುರುತರ ಪದತಲ ವಿದಲಿತ ಗುರುತರ ಶಕಟ, ಪದತಲ ವಿದಲಿತ ಗುರುತರ ಶಕಟ, ಪದತಲ ವಿದಲಿತ ಗುರುತರ ಶಕಟ. ಭಾರಿ ದೊಡ್ಡ ದೈತ್ಯ ಅವನು. ಆದರೆ ಪದತಲ ಅಂಗಾಲಿನ ತುದಿಯಿಂದ ಮುಗಿಸಿದ ತಕ್ಷಣ ಅವನು ಪೀಸ್ ಆಗೋದು. ಯದಾ ಹಿ ಪುತ್ರಾನ್ ವಿನಿಹಂತು ಮೇತೌ ಯದಾ ಸಮಾಸದ್ವಿತೈ ಬಭೂವ ತದಾಶಯಾನಃ ಶಕಟಸ್ಯ ಸೋಧಃ ಪದಾಕ್ಷಿಪತ್ತಂ ತಿರಿಜಂ ನಿಹಂತುಂ ಅನಸ್ತಮಾವಿಶ್ಯ ದಿತೆ ಸುತೋಸೌ ಸ್ಥಿತಃ ಪ್ರತೀಪಾಯ ಹರೇ ಸುಪಾಪಃ. ಪ್ರತೀಪ ವಿರೋಧ, ಏತತ್ ಪ್ರತೀಪಂ ಗಿರಕರ್ತು ಕಾಮಃ. ಹರಿಗೆ ವಿರೋಧವನ್ನು ಮಾಡೋಕ್ಕೋಸ್ಕರ ಸೇಡನ್ನ ತೀರಿಸ್ಕೊಳ್ಬೇಕು, ತಮ್ಮ ಬಂಧುಗಳನ್ನು ರಾಕ್ಷಸರು ಕೊಂದಿದ್ದಾನೆ ಅಂತ ಹೇಳಿ. ಕ್ಷಿಪ್ತೋ ರಸಿಸ್ಥಕಟಾಕ್ಷ ನಾಮ ಸವಿಷ್ಣುನೇತ್ವಾ ಸಹಿತ ಪಪಾತ ಚಾಶು ಪ್ರತಿಭಗ್ನ ಗಾತ್ರೋ ವ್ಯತ್ಯಸ್ತ ಚಕ್ರಾಕ್ಷಮಭೂತನಶ್ಚ. ಕ್ಷಿಪ್ತಃ ಅನಸಿಸ್ಥಃ ಶಕಟಾಕ್ಷ ನಾಮ ಸಹ ವಿಷ್ಣುನಾ ಇತ್ವಾ ಸಹಿತಃ ಪಪಾತ ಮಮಾರ ಚ ಆಶು ಪ್ರತಿಭಗ್ನ ಗಾತ್ರಃ ವ್ಯತ್ಯಸ್ತ ಚಕ್ರಾಕ್ಷಂ ಅಭೂತ್ ಅನಶ್ಚ. ಅನಃ ಚ ಕ್ಷಿಪ್ತಃ ಅನಸಿಸ್ತಃ ಶಕಟಾಕ್ಷ ನಾಮ. ಶಕಟಾಕ್ಷ ಅಂತ ಅವರ ಪೂರ್ತಿ ಹೆಸರು. ಶಕಟಾಸುರ ಶಕಟಾಕ್ಷ ನಾಮ ರಾಕ್ಷಸ. ಕ್ಷಿಪ್ತಃ ಶ್ರೀಹರಿ, ಕ್ಷಿಪ್ತಃ ಪಶ್ಚಾತ್ ಸಲೀಲಂ. ಒಂದು ಪದ ಬಂತು, ಇನ್ನೊಂದು ಪದ ಜ್ಞಾಪಕ ಮಾಡ್ಕೋಬೇಕಂತ. ಅವಾಗ ಏನಾಗುತ್ತೆ? ಬಹಳಷ್ಟು ಅದು ಇದು ಎರಡು ಗಟ್ಟಿ ಆಗುತ್ತೆ. ಗೊತ್ತಾಯ್ತಾ? ಕ್ಷಿಪ್ತಃ ಪಶ್ಚಾತ್ ಸಲೀಲಂ ಪದ ಬಂದಿದೆಯಲ್ಲ, ಇಲ್ಲಿ ಕ್ಷಿಪ್ತಃ ಅನಸಿಸ್ತಃ ಶಕಟಾಕ್ಷ ನಾಮ. ಎಸೆಯಲ್ಪಟ್ಟಂತ ಪಟ್ಟ ದೂರ ಹೋಗಿ ಬಿದ್ದ. ವಿಷ್ಣುನ ಕೃಷ್ಣೇನ ಅಂತ ಹೇಳಿಲ್ಲ, ವಿಷ್ಣುನ ಅಂದರು. ಯಾಕೆ? ರೂಪಗಳಿಗೆ ಅಭೇದವಾದ್ದರಿಂದ ವಿಷ್ಣುನ ಅಂತ ಹೇಳಿ ಕೃಷ್ಣನ ಸ್ತೋತ್ರ ಮಾಡ್ತಾ ಇದ್ದಾರೆ ಆಚಾರ್ಯರು. ಒಂದೇ ಒಂದು ಸದಾನಂದ ವಾಸುದೇವಂ ನಿರಂಜನಂ ಅಂತ ಮುಂದೆ ಹೇಳಬೇಕಾದ್ರೆ ಏನಂತ ಹೇಳ್ತಾರೆ? ಮುಂದೆ ನಾನು ಸ್ಮರಣೆ ಮಾಡ್ತೇನೆ ಯಾರನ್ನ? ರಾಮಸ್ಯ ಪೂರ್ಣಾನಂದಸ್ಯ ರಾಮಸ್ಯ ಸಾಧುರಾಘಾವಲೋಕರು. ಕೃಷ್ಣ ಸ್ತೋತ್ರ ಮಾಡ್ತಾ ರಾಮಸ್ಯ ಅಂತೀರಲ್ಲ ಅಂತ ಕೇಳಿದ್ರೆ ರೂಪಗಳಿಗೆ ಭೇದ ಇಲ್ಲ. ಅದಕ್ಕೆ ವಿಷ್ಣುನ ಇತ್ವಾ ಸಹಿತ ಪಪಾತ. ಇತ್ವಾ ಅಂದ್ರೆ ಗಾಡಿಯ ಸಮೇತವಾಗಿ ಬಿದ್ದ. ಅದು ಹೋಯ್ತು, ಇವನು ಹೋದ. ಜನಗಳಿಗೆ ಅವನು ಕಾಣಲಿಲ್ಲ. ಯಾಕೆ? ರಾಕ್ಷಸರು ಒಳಗೆ ಆವೇಶ ಮಾಡಿದ್ದ, ಸತ್ತೋದ. ಆದರೆ ಹೊರಗಿದ್ದು ವ್ಯಕ್ತಿ ಹೋದಾಗ ಬಾಡಿ ಕಾಣಿಸುತ್ತಷ್ಟೇ. ಯಾರು ಕಾಣಿಸ್ತಾರೆ? ವ್ಯಕ್ತಿ ಕಾಣಿಸೋದಿಲ್ಲ. ಅದು ಅವನು ಕಾಣಿಸಲಿಲ್ಲ. ಆದರೆ ಪುಡಿಪಿಡಿಯಾಗಿ ಬಿದ್ದ ಆ ಒಂದು ಗಾಡಿ ಕಾಣಿಸ್ತು ಅಷ್ಟೇ, ಹೊರತವ್ರು ಕಾಣಲಿ. ಇವ್ರಿಗೆ ಆಶ್ಚರ್ಯ, ಕೆಳಗೆ ಮನಸ್ಸಿದ್ದೇವೆ, ಇದು ಗಾಡಿ ಎಂದೆಂದೂ ಇದೇ ರೀತಿ ಆಗಿಲ್ಲ, ಮಗು ಆಡ್ತಾ ಮಲಗಿದೆ, ಹೇಗಿದ್ದು ಪೀಸ್ ಆಯಿತು ಅಂತ ಅವ್ರಿಗೆ ಹೋಗಟ್ಟಷ್ಟೇ. ಅವ್ರಿಗೆ ಉತ್ತರ ಗೊತ್ತಾಗಲಿಲ್ಲ ಅಂತ ಹೇಳ್ಬಿಟ್ಟು. ಮತ್ತು ಏನೋ ಅದ್ಭುತ ನಡೆದೋಯ್ತು. ಮಗು ಆಡ್ತಾ ಮಲಗಿದೆ, ಪುಣ್ಯ ಮಗುನ ಮೇಲೆ ಬೀಳಲಿಲ್ಲ ಅಷ್ಟೇ. ಅವರಿಗೆ ಮಗುನ ಮೇಲೆ ಬೀಳಕ್ಕೆ ಹೋಗಿದ್ದಾಗ ಸತ್ತಿದ್ದವನು. ಇವ್ರು ತಿಳ್ಕೊಂಡಿದ್ದು ಪುಣ್ಯ ಮಗುನ ಮೇಲೆ ಬೀಳಲಿಲ್ಲ, ಇದು ಏನಾಗ್ತಿತ್ತೋ ಏನೋ, ಈ ಥರ ಅವ್ರ ಯೋಚನೆ. ಮಗುನ ಬೀಳಕ್ಕೆ ಅಂತ ಬಂದವನೇ ಸತ್ತೋದ ಅಂಬೋದ್ರಲ್ಲಿ ಮುಖ್ಯ ಆಯ್ತು. ಅದು ಹೊಡಿಲಿಕ್ಕೆ ಅಂತ ಬಂದ ಹೊಡ್ಸ್ಕೊಂಡು ಸತ್ತ. ಮೇಲೆ ಕಲ್ಲೋಗೋದು ಏನಾಗುತ್ತೆ? ತಲೆ ಮೇಲೆ ಬಿಡುತ್ತೆ. ಮತ್ತೆ ವಿಷ್ಣುಪಾದಕ್ಕೆ ತಲೆ ಕೈ ಹಾಕಿದ್ರೆ ಭಕ್ತಿಯಿಂದ ಇದ್ರೆ ಬಚಾವಾಗ್ತಾನೆ, ಹೋದ್ರೆ ತೀರ ತಲೆ ಮೇಲೆ ಬಿದ್ದು ಸಾಯ್ತಾನೆ. ಕಾಣಲಿಲ್ಲ. ಯಾಕಂದ್ರೆ ಒಳಗೆ ರಾಕ್ಷಸ ಹೇಗಿದ್ದ, ಅವನು ಆವೇಶ ಮಾಡಿ ಕೂತ್ಕೊಂಡಿದ್ದ. ಆದ್ದರಿಂದ ಆ ಕಡೆ ಹೋದ್ರೆ ಒಂದು ಕಡೆ ಬಿತ್ತು ಸತ್ತ. ಇವ್ರಿಗೆ ಇದು ಕಾಣಲಿಲ್ಲ. ಪೂತನೆ ದೇಹ ಕಂಡಾಗ ಕಾಣಲಿಲ್ಲ.
ಯಾಕೆಂತ ಕೇಳಿದ್ರೆ ಪೂತನಿ ಏನು ಬಂದಿದ್ದು ಇವಳು ಏನು ಮಾಡಿದ ಹಸುರ ಈ ರೀತಿ ಪ್ರವೇಶ ಮಾಡಿ ಬಂದಿದ್ದ ಅವಳು. ಆ ರೀತಿ ಹುಟ್ಟಿ ಬಂದಿದ್ದಲ್ಲ, ಈ ರೀತಿ ಪ್ರವೇಶ ಮಾಡಿ ಬಂದಿದ್ದ. ಅದಕ್ಕೇನಾಯ್ತು, ಹಾಗೆ ಹೋದವ್ರು ಕಾಣಿಸ್ಲಿಲ್ಲ, ಯಾರ ಕಡೆಗೂ ಕಾಣಿಸ್ಲಿಲ್ಲ. ಬರೀ ಆ ಏನ ಅಲ್ಲ, ಕಾಮರೂಪಿ ಅಲ್ಲ, ಕಾಮರೂಪ ಪ್ರವೇಶ ಮಾಡಿದ್ದ. ಎಟ್ಟಿ ಗಾಡಿ ರೂಪದಲ್ಲಿ ಬಂದಿದ್ದ ಅಂದ್ರೆ ಏನ್ ಹೇಳ್ಬೇಕಾಗ, ಕಾಮರೂಪ ಗಾಡಿ ರೂಪದಲ್ಲಿ ಬಂದಿಲ್ಲ, ಇದ್ದ ಗಾಡಿ ಒಳಗೆ ಪ್ರವೇಶ ಮಾಡಿದ್ದ. ಆಯ್ತಾ, ಅದರಿಂದ ಅದು ಗಾಡಿ ಕಾಣಿಸ್ತಿದ್ದು ಕಾಣಲಿಲ್ಲ. ಅಲ್ಲಿ ಹಾಗಲ್ಲ, ಅವಳೇ ಏನ್ ಮಾಡಿದ, ಅವಳೇ ಬಂದಿಲ್ಲ, ಆದ್ರಿಂದ ಅವಳ ದೇಹ ಕಾಣಿಸ್ತು. ಸಾ ಮಮಾರಚಾಶು ಪ್ರತಿಭಗ್ನ ಗಾತ್ರ ವ್ಯತ್ಯಸ್ತ ಚಕ್ರಾಕ್ಷಮಭೂದನಶ್ಚ. ವ್ಯತ್ಯಸ್ತ ಚಕ್ರ ಅಕ್ಷಂ ಅಭೂದನ. ಚಕ್ರಗಳು ಅಕ್ಷ ಅಂದ್ರೆ ಏನು, ಮಧ್ಯೆ ಆಕ್ಸೆಲ್ ಇರುತ್ತಲ್ಲ ಅದು ಎಲ್ಲ ಆ ಕಡೆಗೆ ಅಂದ್ರೆ ಕೃಷ್ಣನೊಳಗೆ ಏನೋ ಬಿತ್ತು, ಗಾಡಿ ಪುಡಿ ಆಯ್ತು ಅಲ್ಲ, ಎಲ್ಲಾ ಪೀಸ್ ಪೀಸ್ ಆಗೋಯ್ತು. ಹನುಮಂತ ಹೊಡೆದಾಗ ಅಕ್ಷಕುಮಾರನ ಹೇಗೆ ಸತ್ತಿದ್ದವನು, ಕಾಲಿನ ಕೀಲುಗಳಿಂದ ಮೆದುಳಿನವರೆಗೂ ಎಲ್ಲ ಪೀಸ್ ಆಗಿತ್ತು ಹನುಮಂತ ಆ ರೀತಿ ಹೊಡೆದಾಗ. ಅಲ್ಲಿ ಹೇಳ್ತಾರೆ, ಸಚಕರ್ವದ್ಭ್ರಮಾತುರಂ ವಿಧಾಯ ರಾವಣೋಪಮಂ ಅಪೋಥಯದ್ಧರಾತಲೆ ಷಡೇನ ಮಾರುತೀತನು. ಆ ಕ್ಷಣಕ್ಕೆ ಏನಾದ ಅವನು, ವಿಚೂರ್ಣಿತೆ ನಿಜೇಸುದಿ, ವಿಚೂರ್ಣಿತೆ ಪುಡಿ ಪುಡಿ ಆಗಿ ಹೋಗಿತ್ತು. ಗೊತ್ತಾಯ್ತಾ, ಇದು ಅರ್ಥ ಮಾಡ್ಕೊಂಡ್ರೆ ಪೆಟ್ಟು ಎಂಥ ಪೆಟ್ಟು ಹಾಕಿರೋದು ಗೊತ್ತಾಗುತ್ತೆ. ಇವರು ಏನೋ ಬರೀ ಅಷ್ಟಾಗಿದೆ, ಏನಾಗ್ತಿತ್ತು ಅದು, ಬೇರೆ ಯಾರೂ ಇಲ್ಲ ಅಲ್ಲಿ, ಏನೋ ಅಕಸ್ಮಾತ್ ಜಾರಿ ಬಿತ್ತು ಅಂತ ಏನಾಗ್ತಿತ್ತಾಗ ತಪ್ಪತ್ತೆ ಬಿಡುತ್ತೆ ಅಷ್ಟೇ. ಅವಾಗ ಏನಾಗ್ಬೋದು, ಚೂರು ಚೂರೆಲ್ಲ ಹಾಕ್ತಿರ್ಲಿ, ಅಲ್ಲೊಂದು ಇಲ್ಲೊಂದು ಹೋಗಿ ಹಾಗೆಲ್ಲ ಬಿಡೋದಿಲ್ಲ. ಯಾರೋ ಹೊಡೆದಿದ್ದಾರೆ ಯಾರೋ ಗೊತ್ತಿಲ್ಲ. ಹೊಡೆದಾಗ ಬಿಡೋದು ಬೇರೆ, ಅದಾಗಿ ಬಿಡೋದು ಬೇರೆ. ಗೊತ್ತಾಯ್ತಾ, ಇದು ಹೊಡೆದಿದ್ದಾರೆ ಯಾರು, ಮಗು ಯಾರೂ ಇಲ್ಲ, ಮಗುನ್ ಬಿಟ್ರೆ ಯಾರೂ ಇಲ್ಲ. ಆದ್ರೆ ಪೀಸ್ ಪೀಸ್ ಆಗಿದೆ. ಏನಿದು ಆಶ್ಚರ್ಯ ಅಂತ ಅವ್ರಿಗೆ ಆಶ್ಚರ್ಯ ಆಯ್ತು ಅಷ್ಟೆ. ಏನಾಯ್ತು, ಅದೇ ಅದಾಗಿ ಬಿದ್ದರೆ ಹೊಡೆಯೋದು ಬೇರೆ, ಹೊಡೆದಾಗ ಪೀಸ್ ಆಗುತ್ತೆ. ಕೆಲವ್ರು ಹೊಡೆದು ಪೀಸ್ ಪೀಸ್ ಆಗೋಗ್ಬಿಡುತ್ತೆ ಆ ಕಡೆ. ಕೆಲವ್ರು ಹೊಡೆದ್ರೆ ಹೊಡೆಯೋದೇ ಇಲ್ಲ, ಅಂದ್ರೆ ಶಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ. ನೆಲದ ಮೇಲೆ ಹೊಡೆದ್ರೆ ಹೊಡೆಯೋದೇ ಇಲ್ಲ, ಹೋಗ್ಲಿಲ್ಲ. ಅಂದ್ರೆ ಏನೋ ಆಯ್ತು, ಸಮಥಿಂಗ್ ಇದೆ. ಅದು ಯಾವ ಪೂತನೇ ವಿಷಯ ತಲೆಯಲ್ಲಿ ಕೂತಿತ್ತಲ್ಲ, ಏನೋ ಆಗ್ತಾ ಇದೆ. ಮತ್ತೆ ಬಸ್ತು ಹೇಳಿದ ಮಾತು, ಯಾಕೆ ಉತ್ಪಾತ ಸಂತಿ ಅಂತ ಹೇಳಿದ್ದ ಆತ. ಏನೋ ಆಗ್ತಾ ಇದೆ ಇದು ಒಂದು ಅಂತೂ ಮಗು ಏನೂ ಆಗ್ಲಿಲ್ಲ, ಅಷ್ಟು ಸಮಾಧಾನ ಆಯ್ತು. ಆಮೇಲೆ ಏನ್ ಮಾಡ ತಮಾಷೆ ಇದರೊಳಗೆ ಸೈಕಾಲಜಿ ಅದು. ಇಂಥ ಹೊತ್ತ ಸಾಮಾನ್ಯ ಬಯಸ್ಕೊಳ್ಳೋದು ಯಾರೇ ಹೆಂಗಸರು ಹೋಗ್ತಾರೆ, ಎಷ್ಟೋದ್ರು ಬೈತಾರೆ, ಸರಿಯಾಗಿ ನೋಡ್ಕೋಬೋದಲ್ಲ ಮಕ್ಕಳನ್ನ, ಹಾಗೆ ಹೀಗೆ ಬೈತಾರೆ. ಅಂಥ ಮಗುನೆಲ್ಲ ನೋಡ್ಕೊಳಕ್ಕಾದ, ಎಲ್ಲರೂ ನೋಡ್ಕೊಳ್ಳೋಲ್ಲ ಅವನೇ. ಆದ್ರಿಂದಾಗಿನೇ ಬೈಸ್ಕೊಳ್ಳೋದು ಮಾತ್ರ ಇವರೇ. ಕೆಲವು ಪ್ರಸಂಗ ಬಂದಾಗ ಅಲ್ಲಿ ಅದೆಲ್ಲ ಬರುತ್ತೆ ಭಾಗವತಲ್ಲಿ, ಬೈದ ಯಶೋಧರ ಅಂತ ಹೇಳ್ಬಿಟ್ಟು. ಮಮಾರ ಚಾಶು ಪ್ರತಿಭಗ್ನ ಗಾತ್ರ ವ್ಯತ್ಯಸ್ತ, ಅವನು ಸ್ವರೂಪದಲ್ಲಿ ಪುಡಿ ಪುಡಿ ಆದ, ಇಲ್ಲಿ ಗಾಡಿಗೆ ಕಾಣಿಸ್ತು. ಸಾ ಸಂಭ್ರಮಾತ್ತಂ ಪ್ರತಿಗೃಹ್ಯ ಶಂಕಯ ಕೃಷ್ಣಂ ಯಶೋಧ ದ್ವಿಜವರ್ಯ ಸೂಕ್ತಿಭಿ. ಅದು ಏನೋ ಹೇಳ್ತಾರೆ ಈಗ. ಸಂಸ್ಥಾಪಯಾಮಾಸ ನದೀ ತಟಾತ್ತದ ಸಭಾಗತಾನಂದವಚೋಭಿತರ್ಜಿತ. ಸಾ ಸಂಭ್ರಮಾತ್ ತಂ ಪ್ರತಿಗೃಹ್ಯ ಶಂಕಯ ಕೃಷ್ಣಂ ಯಶೋಧ ದ್ವಿಜವರ್ಯ ಸೂಕ್ತಿಭಿ ಸಂಸ್ಥಾಪಯಾಮಾಸ ನದೀ ತಟಾತ್ ತದ ಸಭಾಗತ ನಂದವಚೋಭಿತರ್ಜಿತ. ಸಾ ಅವಳು ಸಂಭ್ರಮಾತ್ ಪ್ರತಿಗೃಹ್ಯ, ಸಂಭ್ರಮಾತ್ ಬಹಳ ಕಾತರ, ಸಂಭ್ರಮಕ್ಕೆ ಕಾತರ ಅಂತ, ಬಹಳ ಮಗುನು ಏನಾಯ್ತೋ ಏನೋ ಅಂತ ಹೇಳಿ ಕಾತರದಿಂದ ಶಂಕಯ ಕೃಷ್ಣಂ ಪ್ರತಿಗೃಹ್ಯ, ಕೃಷ್ಣನ್ ಎತ್ಕೊಂಡು. ಆಮೇಲೆ ದ್ವಿಜವರ್ಯ ಸೂಕ್ತಿಭಿ ಸಂಸ್ಥಾಪಯಾಮಾಸ. ಬ್ರಾಹ್ಮಣರೆಲ್ಲ ವೇದ ಮಂತ್ರ ಹೇಳ್ತಾ ಇದರದೇನು ಪವಿತ್ರದಿಂದ ಪ್ರೋಕ್ಷಣೆ ಮಾಡಿದ್ರು. ಬರೀ ರಾಘವೇಂದ್ರ ಸ್ತೋತ್ರ ಬಗ್ಗೆ ಹೇಳ್ತಾರೆ. ಜಲಮೇತೇನ ಮಂತ್ರೇಣೈವಾಭಿಮಂತ್ರಿತ ಅಂತ ಮಂತ್ರದಿಂದ ರಾಘವೇಂದ್ರ ಮಂತ್ರಿಸಿ ಬಿಟ್ರೆ ಅಭಿಮಂತ್ರ, ಗಾಯತ್ರಿ ಮಂತ್ರ ಅಭಿಮಂತ್ರದ ಇದೆಲ್ಲ ಮಾಡಿದಾಗ ಏನಾಗುತ್ತದೋ. ಪಂಚಗವ್ಯರು ಏನ್ ಮಾಡ್ತಾರೆ, ಗಾಯತ್ರಿಯಿಂದ ಅಭಿಮಂತ್ರಣ ಮಾಡ್ತಾರೆ. ಗೊತ್ತಾಗ್ತದೆ, ಬೆಳೆಸ್ಬೇಕವ್ರು ಮಾಡ್ತಾರೆ. ಅಭಿಮಂತ್ರಣ ಮಾಡಿದಾಗ ಏನಾಗುತ್ತದೋ ಮಂತ್ರ ಸಿದ್ಧವಾಗುತ್ತೆ. ಅದು ಮಂತ್ರ. ಆಮೇಲೆ ದರ್ಭೆಯಿಂದ ಪ್ರೋಕ್ಷಣೆ ಮಾಡ್ತಾರೆ. ದರ್ಭೆ ಬಹಳ ಶ್ರೇಷ್ಠವಾದದ್ದು. ಅದರಿಂದ ಏನಾಗುತ್ತಾಗ ಉಳಿದ ಮಕ್ಕಳಿಗೆ ಅದು ಸರಿನೇ, ಕೃಷ್ಣನಿಗೆ ಪ್ರತಿಪಾದ್ಯನೇ ಆತ, ಇವ್ರಿಗೆ ಅದು ಗೊತ್ತಿಲ್ಲ. ಆದ್ದರಿಂದ ಅಷ್ಟೆಲ್ಲ ಮಾಡಿದ್ರು. ಅದಲ್ಲ, ಅದು ಬೇರೆ. ಇನ್ನೊಂದು ಪ್ರಸಂಗ, ಅದು ಇರೋದು ನಿಜ, ಪ್ರಸಂಗ ಬೇರೆ. ಎಳ್ಮುಸತ್ ಹಾಗಾಗತ್ತೆ ಅದ್ರ. ಇದು ಬಾಲಗ್ರಹ ಅಂತ ತಿಳ್ಕೊಂಡ್ಬಿಟ್ಟು ಹಾಗೆಲ್ಲ ಮಾಡಿ ತೃಣಾವರ್ತ ಅಂತ ಪ್ರಸಂಗ ಬಂದಾಗ ಹೇಳ್ತಾರೆ. ಅಂತೂ ಬಾಲರಕ್ಷಾ ಸ್ತೋತ್ರ ಕೂಡ ತುಂಬಾ ಶ್ರೇಷ್ಠ. ಮಕ್ಕಳಿಗೆ ಏನಾದ್ರು ಆಪತ್ತು ಬಂದಾಗ ಏನ್ ಮಾಡ್ಬೇಕು ಹೇಳಿದ್ರೆ ಬಹಳಷ್ಟು ವಿಶೇಷ ಬರುತ್ತೆ. ಬೇರೆ ಪುರಾಣ ಬರುತ್ತೆ, ಭಾಗವತದಲ್ಲಿ ಬರುತ್ತೆ, ಬಹಳ ಅಪೂರ್ವ. ಕವಚ ಇದ್ದಾಗ ನಾರಾಯಣ ಕವಚ ಹಾಕೋ, ಇದು ಚಿಕ್ಕ ಮಕ್ಕಳಿಗೋಸ್ಕರ ಚಿಕ್ಕದಾಗಿ ಮಾಡಿದ್ರು, ಪೋಷಣೆ ಮಾಡ್ತಾ ಮಾಡೋ. ದ್ವಿಜ ಶ್ರೇಷ್ಠರು ಅಲ್ಲಿದ್ದ ಬ್ರಾಹ್ಮಣ ಶ್ರೇಷ್ಠ, ಹೆಸರು ಹೇಳಿಲ್ಲ. ತುಂಬಾ ಜನ ಬ್ರಾಹ್ಮಣ, ಯಾಕಂದ್ರೆ ಬ್ರಾಹ್ಮಣ ಅಂದ್ರೆ ಸಾಮಾನ್ಯ ಶ್ರೇಷ್ಠ ಬ್ರಾಹ್ಮಣರೇ ಇದ್ದ ಕಾಲ. ಅದಕ್ಕೆ ದ್ವಿಜರು ಅಂದ್ರೆ ವರಿಯರು ಅಂತಾನೆ ಅರ್ಥ. ಬ್ರಾಹ್ಮಣ ಸಂಧಾನ ಮಾಡ್ತಾ ಹಾಗೆಲ್ಲ ಕೇಳಬೇಕು, ಹಿಂದೆ ಆಗಿಲ್ಲ.
ಡ್ರೈವಿಂಗ್ ಬರುತ್ತೆ ಅಂತ ಕೇಳಿದೆ. ಡ್ರೈವಿಂಗ್ ಬರುತ್ತಾ, ಸುಮ್ಮನೆ ಅಪಾಯಿಂಟ್ ಆಗಿದ್ದಾರಾ ಅಂತ ಕೆಲಸ ಇರುತ್ತಲ್ಲ. ಆ ದೃಷ್ಟಿಯಿಂದ ಹಿಂದೆ ಆಗಿರಲಿಲ್ಲ. ನಿಜವರಿಯ ಸೂಕ್ತಿಗಳಿಂದ ಇದು ಮಾಡಿದ್ರು. ಆ ಬ್ರಾಹ್ಮಣರಿಗೆ ಏನದು, ಅವರಿಗೆ ಪುಣ್ಯ ಬಂದಂತ ಕಾರ್ಯ ಮಾಡಿದ್ದಕ್ಕೆ ಕೃಷ್ಣ ಅಭಿಷೇಕ ಮಾಡ್ತಾರೆ. ಅಭಿಷೇಕ ಮಾಡಿದ ಪುಣ್ಯ ಇವರಿಗೆ, ಕೃಷ್ಣಗೆ ಪ್ರಯೋಜನ ಇಲ್ಲ ಅದರಿಂದ. ದೇವ್ರ ಪೂಜೆ ಮಾಡಿದಾಗ ಪುಣ್ಯ ನಮಗೆ ಇರುತ್ತೋ, ದೇವರಿಗೆ ಏನೇನೇನೂ ಬೆನಿಫಿಟ್ ಇಲ್ಲ. ಯಾಕೆ, ಅವ್ನು ಏನು ಬೇಕಿದ್ದಂತೆ ಬೆನಿಫಿಟ್ ಆಗ್ಬೋದು. ಫಸ್ಟ್ ಆಫ್ ಆಲ್ ಪೂರ್ಣ ನಾನವಾಪ್ತಮ್ ಅವಾಪ್ತವ್ಯ ಮತ್ತ ಏವಚ ಕರ್ಮ. ಬೆಂಕಿಯೊಳಗೆ ಕೈ ಇಟ್ಟ ಕಡಿಸುಟ್ಟು, ಬೆಂಕಿ ಏನಾಯ್ತು ಅದರಿಂದ? ಏನೂ ಆಗಲಿ. ಆ ದೃಷ್ಟಿಯಿಂದ ದೇವರಿಗೆ ಏನೂ ಬೇಕಿಲ್ಲ. ನಾ ಪ್ರಯೋಜನವತ್ವ ಯಾವಾರು ಸೂತ್ರ ನೆನಪಿರ್ಬೇಕು. ಏನೇ ದೇವರಿಗೆ ಏನೇ ಮಾಡಿ ದೇವರಿಗೆ ಏನೇನೂ ಪ್ರಯೋಜನ ಇಲ್ಲ ಅದರಿಂದ. ಆದರೆ ಅನುಗ್ರಹ ಮಾಡ್ತಾನೆ ಅವನು ಕರುಣ. ಅದಕ್ಕೇನಂತಾರೆ ಕರುಣಾಳು. ಏನೂ ಬೇಕಿಲ್ಲದೆ ಸ್ವೀಕಾರ ಮಾಡಿ ಕರುಣಾಳು. ಸಾಯಂಕಾಲ ಸ್ವಾಮಿಗಳ ಹತ್ರ ಹೋಗ್ತಾರೆ, ಒಂದಿಷ್ಟು ಹಣ್ಣು ಇಡ್ತಾರೆ. ನೋಡೋರಿಗೆ ಅದಕ್ಕೆ ಇನ್ನೊಬ್ರು ಯಾರೋ ಒಂದು ಕೊಟ್ಬಿಡ್ತಾರೋ, ಏನು ಸ್ವಾಮಿ ನಿಮ್ಗೆ ಕೊಟ್ಟೆ ತಿಂದು ಕೊಟ್ಟು ಬಿಟ್ಟರೆ ಅಂತ ಕೇಳೋದಿಲ್ಲ. ಯಾಕೆ, ಅರ್ಪಣೆ ಅವರೇ ಮಾಡಿದ ಮೇಲೆ ಮುಂದಿದ್ದು ಅವ್ರಿಗೆ ಜವಾಬ್, ನಮ್ದೇನು ಸಂಬಂಧಪಟ್ಟೆ. ಕೊನೆಗೆ ಹೇಳ್ಬೇಕಾದ್ರೆ ಸ್ವಾಮಿ ಕೊಟ್ಟೆ ಅಂತ ಹೇಳ್ತಾರೆ. ಕೊಟ್ಟೆ ಉಳಿದೋಗೆಲ್ಲ ಕೊಟ್ಟೆ ಬಿಟ್ಟವರು ಒಂದು ತಿನ್ನಲೇ ಇಲ್ಲ. ಈ ತಿನ್ಲಿ ಅಂತ ಯಾರು ಎಕ್ಸ್ಪೆಕ್ಟೂ ಮಾಡಲ್ಲ. ಅದು ಸ್ವೀಕಾರ ಅಂದ್ಬಿಟ್ಟಿದ್ರೆ ಸಾಕು. ಸ್ವೀಕಾರ ಮಾಡ್ತಾ ಇಲ್ಲ. ದೇವರ ನೈವೇದ್ಯಕ್ಕೆ ಆ ಕಾಲ ಯೋಚನೆ ಇರಬೇಕು. ನಾವು ಕೊಟ್ಟು ಮುಟ್ಟಿದ ತಕ್ಷಣ ಸ್ವೀಕಾರ ಮಾಡಿ ತಿಳ್ಕೊತೇವೋ, ದೇವ್ರ ಮುಂದೆ ಇಟ್ಟ ತಕ್ಷಣ ನೈವೇದ್ಯ ಆಯಿತು ಅಂತ ಅರ್ಥ. ಅನುಸಂಧಾನ ಇರಬೇಕಂತ. ರೂಪ ಸುಮ್ಮನೆ ಇಟ್ಟರೆ ಏನೂ ಉಪಯೋಗ ಇಲ್ಲ. ಸಂಸ್ನಾಪಯ, ಯಾಕೆ ಸ್ನಾಪಯಾಮಾಸ ಸಂಸ್ನಾಪಯ ಸಂ ಸಂ ಅಕಯ ಕವಿ ಸಂಭೂಮ ಸಂ ಕೃಷ್ಣನನ್ನ ಸ್ನಾಪಯಾಮಾಸ ಅಭಿಷೇಕನೇ ಆಯ್ತು ಕೃಷ್ಣನಿಗೆ. ಆಮೇಲೆ ಏನಾಯ್ತು, ನದಿ ತಟಾತ್ ತದ ಸಮಾಗತ ನಂದ. ನದಿ ತೀರದಲ್ಲಿ ಮಲಗಿಸಿ ಸ್ವಲ್ಪ ದೂರ ಹೋಗಿ, ಅದು ಪದ್ಧತಿ ಹಳ್ಳಿಗಳಲ್ಲಿ ಇವತ್ತಿಗೂ ಕಾಣ್ತೀವಿ. ಅದು ಇದು ಗಾಡಿ ಕಡೆ ಮಲಗಿಸೋದು, ಹೋಗಿ ಸ್ನಾನ ಮಾಡ್ಕೊಬರೋದು, ಮಗು ಇಲ್ಲಿರೋದು, ಇದು ಪದ್ಧತಿ. ಅದು ಸ್ವಲ್ಪ ದೂರ ಇಟ್ಟಿರ್ತಾರೆ. ಅಕಸ್ಮಾತ್ ಬಂದು ಈ ಕಡೆ ಬರಬಾರ್ದು ಅಂತೇಳಿ ಸ್ವಲ್ಪ ದೂರ ಇರುತ್ತೆ. ಅಲ್ಲಿಂದ ಬಂದು ಯಾವಾಗ ಗಾಡಿ ಬಿತ್ತೋ ನೋಡಿ ಆಶ್ಚರ್ಯ ಓಡಿ ಬಂದು ನೋಡ್ತಾರೆ. ಹೀಗಾಗಿತ್ತು. ಆಗ ನಂದ ಬಂದ. ನಂದ ವಚೋಭಿತರ್ಜಿತ ಅವಾಯಿ ಬಂದ ಬೈದ, ನೀವು ಹಣೆ ಬಾರನ್ನ ಎಷ್ಟು ಸರಿಯಾಗಿ ನೋಡ್ಕೊಳ್ಳೋದು ಮಕ್ಕಳನ್ನ ಹಾಗೆ ಅಂತ ಬೈದು ಇದು ಮಾಡ್ದ. ಆದರೆ ಆಕೆ ಸ್ವಲ್ಪ ಸುಮ್ಮನೆ ಬೈಸ್ಕೊಂಡಾಗಾಯ್ತು ಅಷ್ಟೇ ಹೊರತು ವಿಷಯನೇ ಬೇರೆ ಇದೆ. ಹತ್ವಾತು ತಂ ಕಂ ಸಭೃತ್ಯಂ ಸ ಕೃಷ್ಣ ಕೃಷ್ಣ ಶಿಷ್ಯೇ ಮುನಃ ಶಿಶುವತ್ ಸರ್ವಶಾಸ್ತ ಏವಂ. ಏನ ಇಲ್ಲಿದೆ ಸರ್ವಶಾಸ್ತ್ರ, ಮುಂದೆ ಇದು ಮುಂದಿದೆ ಸರ್ವಶಾಸ್ತ್ರ. ಏವಂ ಗೋಪಾನ್ ಪ್ರೀಣಯನ್ ಬಾಲಕೇಲಿ ವಿನೋದತಃ ನ್ಯಮಸತ್ ತತ್ರ ದೇವಃ. ಹತ್ವಾ ತು ತಂ ಕಂಸಭೃತ್ಯಂ ಸಹ ಕೃಷ್ಣಃ ಶಿಷ್ಯೇ ಪುನಃ ಶಿಶುವತ್ ಸರ್ವಶಾಸ್ತ್ರ. ಏವಂ ಗೋಪಾನ್ ಪ್ರೀಣಯನ್ ಬಾಲಕೇಲಿ ವಿನೋದತಃ ನ್ಯವಸತ್ ತತ್ರ ದೇವಃ. ಹತ್ವಾತು ತಂ ಕಂಸಭೃತ್ಯಂ. ಯಾರವನು? ಕಂಸಭೃತ್ಯ, ಕಂಸನಿಂದ ಕಳಿಸಲ್ಪಟ್ಟಂತಹ ಅವನ ಸೇವಕ. ಸಹ ಕೃಷ್ಣ, ಆ ಕೃಷ್ಣ ಶಿಷ್ಯೇ ಪುನಃ ಶಿಶುವತ್. ಹಾಗೆ ನಿದ್ದೆ ಮಕ್ಕಳು ನಿದ್ದೆ ಮಾಡ್ತಾರೆ, ಮನೆಕೊಂಡ್ಬಿಟ್ಟು ಅಷ್ಟೇ ಹೊರತು ನಿದ್ರೆ ಮಾಡಿದ ಕೂಸು ಏನೋ ಕಾಲ್ಚಾಡಿಸಿದೆ ಬಿದ್ದೋಯ್ತು ಅಂದ್ಬಿಟ್ಟು ಆ ರೀತಿ ಆಗೋದ್ರ ಗತಿಯನ್ನು ಅರ್ಥ ಆಯ್ತಾ. ಆದರೆ ಭ್ರಮೆ ಹುಟ್ಟಿಸಿದೆ. ಶಿಶುವತ್ ಯಾರಾತ? ಇವನನ್ನು ಶಾಸ್ತ್ರ ಮಾಡಿದ ಒಂದು ದೊಡ್ಡ ವಿಚಾರ ಅಲ್ಲ. ಸರ್ವಶಾಸ್ತ್ರ, ಈ ಶಾಸ್ತ್ರ ಅಲ್ಲ, ಮತ್ತೆ ಶಾಸ್ತ್ರ ಅಂತ ಕರೆ, ಈ ಶಾಸ್ತ್ರ ಅಲ್ಲ, ಶಾಸವ ಕೇಶವ ಶಾಸಕವಂತೆ. ಕತಿ ಸಂತೀಹ ಶಾಸ್ತಾರಹ ಎಂಬುದೇವರನ್ನ ಇವರು ಕೇಳ್ತಾರೆ. ಅಜಾವರಣ ಪ್ರಸಂಗದ ದೂತರು ಕೇಳ್ತಾರೆ, ಎಷ್ಟು ಜನ ಇದ್ದಾರೆ ಶಾಸಕರು, ನೀನು ಹೇಳಿದಂತ ಹಿಡ್ಕೊಂಬರಕ್ಕೋರು ಯಾರೋ ಒಂದು ಬಿಡಿಸ್ಕೊಂಡು ಹೋದ್ರಲ್ಲ ಅಂತ ಕೇಳ್ತಾರೆ. ಕತಿ ಸಂತೀಹ ಶಾಸ್ತಾರಹ. ಅದಕ್ಕೆ ಸರ್ವ ಕೇಶವ ಶಾಸಕ ಅಂತ ಹೇಳಿದಾಗ ಹಿಂದೆ ಏನು ಪದ ಇಲ್ಲ, ಆದ್ದರಿಂದ ಸರ್ವಶಾಸಕ ಅಂತಾನೆ ಅರ್ಥ. ಅದಕ್ಕೆ ಸರ್ವಶಾಸ್ತ್ರ. ಗೊತ್ತಾಯ್ತಾ? ಬಂದರು ಅಂದ್ರೆ ಎಲ್ಲ ಬಂದರು ಅಂತಾನೆ ಅರ್ಥ. ಯಾರು ಬೇಕಾಗಿದ್ರು ಅವರು ಬಂದರು ಅಂತ. ಅದಕ್ಕೆ ಸರ್ವಶಾಸಕರಾದ ಪರಮಾತ್ಮ ಅವನನ್ನು ಶಾಸನ ಮಾಡ್ದ. ಇವರಿಗೆ ಅದು ಸಣ್ಣ ವಿಚಾರ ಅಂತ ಜನ ತಿಳ್ಕೊಬಾರ್ದು, ಬಹಳ ದೊಡ್ಡದು. ಕೃಷ್ಣ ಬಿಡಿದವರಿಗೆ ಇದೇ ದೊಡ್ಡ ಕೆಲಸ ಇದ್ದಾಗ ಲೆಕ್ಕ, ಇವರಿಗೆ ಸರ್ವಶಾಸಕರಿಗೆ ಲೆಕ್ಕನೇ ಇಲ್ಲ. ಹಾಗೆ ಮಾಡ್ದ. ಏವಂ ಗೋಪಾನ್ ಪ್ರೀಣಯನ್ ಬಾಲಕೇಲಿ ವಿನೋದತಃ. ಹೀಗೆ ಗೋಪರಿಗೆ ಬಹಳ ಸಂತೋಷ ಉಂಟು ಮಾಡ್ತಾ ಬಂದ. ಪ್ರೀಣಯನ್ ಬಾಲಕೇಲಿ ವಿನೋದತಃ. ಕೇಲಿ ಅಂದರೆ ಕ್ರೀಡೆ, ಬಾಲಕ್ರೀಡೆಗಳ ವಿನೋದದಿಂದ, ಬಾಲಕ್ರೀಡೆಗಳ ವಿನೋದವನ್ನು ಮಾಡ್ತಾ. ವಿನೋದ ಅಂದ್ರೇನು? ವಿಹಾರ ಅಂತ. ವೇದಶಾಸ್ತ್ರ ವಿನೋದೇನ ಪ್ರೀಣಯನ್ ಪುರುಷೋತ್ತಮ. ಸದಾಚಾರ ಸ್ಮೃತಿಯಲ್ಲಿ ಭೋಜನ ಆದ ಮೇಲೆ ವೇದಶಾಸ್ತ್ರ ವಿನೋದೇನ ಪ್ರೀಣಯನ್ ಪುರುಷ, ವೇದಶಾಸ್ತ್ರ ವಿನೋದದ ಮೂಲಕ ದೇವರ ಸಂತೋಷ ಪಡಿಸ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ವಿನೋದ ಅಂದ್ರೆ ಕಾರಣ ಏನಾಗಿದೆ? ವೇದಶಾಸ್ತ್ರ ವಿನೋದ ಮಾಡ್ತಾರೆ ಅಂದ್ರೆ ಅಪಹಾಸ್ಯ ಮಾಡ್ತಾರೆ ಅಂತ. ವಿನೋದನ ಎಂಜಾಯ್ ಮಾಡ್ತಾ ಅಂತ. ವೇದಶಾಸ್ತ್ರಗಳನ್ನ ಚರ್ಚೆ ಮಾಡ್ತಾ ಎಂಜಾಯ್ ಮಾಡಬೇಕು. ಅದು ಕೃಷ್ಣ ಹಾಗೆ ಮಾಡ್ತಾ ಇದ್ದಾನೆ. ನಿತ್ಯ ಪರಮಾತ್ಮ ಸುಮೋದ ತೋರಿಸ್ದೆ ಅಷ್ಟೇ. ನ್ಯವಸತ್ ತತ್ರ ದೇವ. ಏವಂ ಗೋಪಾನ್ ಪ್ರೀಣಯನ್ ಬಾಲಕೇಲಿ ವಿನೋದತಃ. ಬಾಲಕೇಲಿ ವಿನೋದತಃ. ಅವನಿಗೆ ಬೆಕ್ಕಿಗೆ
ಚಿನ್ನಾಟ ಇಲ್ಲಿಗೆ ಪ್ರಾಣ ಸಂಕಟ ಅಂತಾರಲ್ಲ, ಕೃಷ್ಣನಿಗೆ ಆಟ, ರಾಕ್ಷಸರಿಗೆ ಪ್ರಾಣ ಸಂಕಟ ಹಾಗೆ ಮಾಡ್ದ. ವಿನೋದದಿಂದ ಅಂದ್ರೆ ಎಫರ್ಟ್ಲೆಸ್ ಆಗಿ ಮಾಡ್ದ ಅಂತ ಹೇಳ್ಬೇಕಾಗಿದೆ ಇದನ್ನ. ಗೊತ್ತಾಯ್ತದೆ, ಎಫರ್ಟ್ಲೆಸ್ ಆಗಿ ಮಾಡ್ದ. ವಿನೋದ ಅಂತ ಯಾವಾಗ ಅಂತಾರ ಅದನ್ನ? ಎಫರ್ಟ್ಲೆಸ್ ಆಗಿ ಮಾಡಿ, ಇಲ್ಲೋ ಕಷ್ಟ, ಅಯ್ಯೋ ಏನು ಭಯ ಸಾಕಾಗೋಯ್ತು ಅಂತ ಹೇಳ್ತಾ, ಅದಲ್ಲ, ಎಂಜಾಯ್ ಮಾಡ್ತಾ ಮಾಡಿದ್ದಾನೆ. ದೇವ ಪ್ರತಿಯೊಂದು ಕಾರ್ಯ ದೇವರು ಮಾಡೋದು ಹಾಗೇನೆ, ಅದನ್ನು ಉಪಲಕ್ಷಣ ಅಂತ ತಿಳ್ಕೊಬೇಕು. ವಿನೋದತಃ ಇಲ್ಲಿ ಬಾಲಕೇಲಿ ಅಂತ ಹೇಳಿದ್ರಿಂದ ಇಷ್ಟೇ ಅಲ್ಲ, ಎಷ್ಟೋ ಲೀಲೆಗಳನ್ನು ಮಾಡ್ತಾನೆ, ಭಾಗವತದಲ್ಲಿ ಬರೆದಿದ್ದಾರೆ. ಅಷ್ಟೇ ಅಲ್ಲ, ಮತ್ತೆ ಮಧ್ವದಲ್ಲಿ ಬರೆದಷ್ಟೇ ಆಚಾರ್ಯ ಮಹಿಮೆಗಳಲ್ಲ, ಅವರೇ ಹೇಳಿದ್ದಾರೆ. ನಾವು ಬರೆದಿರೋದು ಭಾರಿ ಕಡಿಮೆ ಅಂತ ಹೇಳ್ತಾರೆ, ಭಾರಿ ಕಡಿಮೆ. ಎಷ್ಟೋ ವಿಷಯ ಹೇಳಬಾರ್ದು ಅಂತ ಬಿಟ್ಟಿದ್ದೇನೆ, ಕೆಲವು ನನಗೆ ಗೊತ್ತಿಲ್ಲ, ಕೆಲವು ಗೊತ್ತಿದ್ದು ಜನ ನನಗೆ ಹೇಳೋದು ಮರ್ತು ಬಿಟ್ಟಿದ್ದಾರೆ. ಮತ್ತೆ ಎಷ್ಟೋ ಕಾರಣ ಕೊಡ್ತಾರೆ. ಕೊನೆ ಭಾವಪ್ರಕಾಶಿಗೆ ಬರೀಬೇಕಾದ್ರೆ ಬರೆದು ಇದನ್ನ ಹೇಳ್ತಾರೆ, ಯಾವ ದೃಷ್ಟಿಯಿಂದ ಬರೆದಿರೋದು ನಾನು ಅಂತ. ಕೃಷ್ಣನ ಆಚಾರ್ಯ ಮಹಿಮೆನೇ ಹೇಗಿದ್ದಾಗ ಇವತ್ತು ಕೃಷ್ಣನ ಮಹಿಮೆ ಹೇಗಿರಬೇಕು. ಎಷ್ಟೋ ಮಹಿಮೆಗಳನ್ನು ಮಾಡ್ದ, ಅದನ್ನು ಬರೆದಿದ್ದು ಎಲ್ಲ ನಮಗೆ ಸಿಕ್ಕಿಲ್ಲ, ಅದು ಬೇರೆ. ಜೊತೆಗೆ ಎಲ್ಲ ಗ್ರಂಥ ಪ್ರಕ್ಷೇಪ ಅಂತ ಆಗೋದಿದ್ದೇ ಇದೆ, ಅದೆಲ್ಲನೂ ಬರೆದಿಲ್ಲ ಕೊಡೋದು. ಯಾಕೆ ಎಲ್ಲರಿಗೂ ಓದೋದಕ್ಕೆ ಸಾಧ್ಯ, ಕೃಷ್ಣನೇ ಪ್ರತಿಯೊಂದು ಮಹಿಮೆ ಆದ್ದರಿಂದ ಎಷ್ಟಂತ ಬರೆಯೋಕ್ಕೆ ಸಾಧ್ಯ. ಬರೆದು ಎಷ್ಟು ಜನ ಓದ್ತಾರೆ, ಅದು ಓದಕ್ಕೂ ಆಗೋದಿಲ್ಲ. ಆದ್ದರಿಂದ ಕೆಲವು ಮಾತ್ರ ಹೇಳಿದ್ದೇವೆ ಅಂತ ಅರ್ಥ. ವಿವರ್ಧಮಾನೇ ಲೋಕದೃಷ್ಟೇ ಇವ ಕೃಷ್ಣೇ, ಈ ಕಡೆ ಕೃಷ್ಣ ಬೆಳೀತಾ ಇದ್ದಾನೆ, ಲೋಕದೃಷ್ಟೇ ಇವ. ಇದೇ ರೀತಿ ಏನು ಹೇಳಿದ್ರು? ಅಥಾಭ್ಯವರ್ಧನ್ ಚತುರಾಃ ಕುಮಾರಾಃ ನೃಪಶ್ಚಗೇಹೇ ಪುರುಷೋತ್ತಮಾದ್ಯಾಃ ನಿತ್ಯ ಪ್ರವೃದ್ಧಸ್ಯ ತಸ್ಯ ವೃದ್ಧಿ ಅಪೇಕ್ಷಾ ಲೋಕಸ್ಯ ಹಿ ಮಂದದೃಷ್ಟಿ. ಅದಕ್ಕೆ ಲೋಕದೃಷ್ಟೇ ಇವ, ಮಂದದೃಷ್ಟಿ ಅಂದರೆ ಲೋಕದೃಷ್ಟಿ ಅಂತ ಅರ್ಥ. ಕೃಷ್ಣ ರೂಪರ ಹಾಗೆ, ರಾಮರೂಪರ ಹಾಗೆ, ಎಲ್ಲ ದೇವರ ರೂಪಗಳು ಹಾಗೇನೆ. ಅದಕ್ಕೋಸ್ಕರ ಕೃಷ್ಣ ಬೆಳೆದ ಅಂದರೆ ಬೆಳೆದಂತೆ ಮಾಡಿದ್ನೆ ಹೊರತು ನಿಜವಾಗ್ಲೂ ಪರಮಾತ್ಮ ಪೂರ್ಣ. ಅಣು ಅಣುವನ್ನು ಅಣುರೇಣು ತೃಣಕಾಷ್ಟ ಪರಿಪೂರ್ಣ. ಆದ್ದರಿಂದ ನಿಜವಾದ ಬೆಳವಣಿಗೆ ಇಲ್ಲ, ಅದು ಲೋಕದೃಷ್ಟಿಯಲ್ಲಿ ಬೆಳೆದಂತೆ ಮಾಡದ. ಲೋಕದೃಷ್ಟೈವ ಕೃಷ್ಣೇ ಪಾಂಡು ಪುನಃ ಪ್ರಾಹ ಪೃಥಾಮಿದಂ ವಚಃ ಧರ್ಮಿಷ್ಠೋ. ಇಷ್ಟೊತ್ತಿಗೆ ಏನಾಗಿತ್ತಲ್ಲಿ? ಧರ್ಮರಾಜನ ಅವತಾರ ಆಗಿತ್ತು, ಭೀಮಸೇನರ ಅವತಾರ ಆಗಿತ್ತು, ಇನ್ನು ಅರ್ಜುನ ಅವತಾರ ಆಗಿಲ್ಲ. ಈಗ ಕೃಷ್ಣ ಹುಟ್ಟಿರೋದು. ಕೃಷ್ಣ ಹುಟ್ಟಿದ್ದು ಯಾವಾಗ ನಡೆದು ಇದೆಲ್ಲ ಕೂಡ ಏನದು? ಕೃಷ್ಣ ಅವತಾರ ಮಾಡಿ ಅರ್ಜುನ ಹುಟ್ಟೋದ್ರೊಳಗೆ ಆದ ಪ್ರಸಂಗಗಳು ಇಷ್ಟು ಕೂಡ ಶಾರ್ಟ್ ಪೀರಿಯಡ್ ನಡೆದಿತ್ತು. ಅದೆಲ್ಲ ಸರಿಯಾಗಿ ಅದನ್ನ ಅರ್ಥ ಮಾಡ್ಕೋಬೇಕು. ಬಭೂವ ಪಾಂಡು ಪುನಃ ಪ್ರಾಹ ಪೃಥಾಮಿದಂ ವಚಃ. ಪಾಂಡುರಾಜ ಕೇಳಿದ, 1 ವರ್ಷ ಆಯ್ತು, ಮತ್ತೆ ಯಥಾ ಪ್ರಕಾರ 1 ವರ್ಷ ಆಯ್ತು, ಕೇಳಿದ ಪೃಥಾಮಿದಂ ವಚಃ. ಪೃಥಾಂ ಕುಂತಿಯನ್ನು ಕುರಿತು ಕೇಳಿದ, ನಮ್ಗೆ ಇನ್ನೊಬ್ಬ ಮಗ ಬೇಕು ಅಂತ ಕೇಳಿದ. ಇನ್ನು ಮೊದಲಿದ್ದವ್ರು ಯಾರೀಗ? ಧರ್ಮಿಷ್ಠೋ ನೌ ಸೂನು ಅಗ್ರೇ ಬಭೂವ ಫಲದ್ವಯ ಜ್ಯೇಷ್ಠ ಉತ ಅಪರಶ್ಚ. ಅಗ್ರೆ ಮೊದಲಿಗೆ ಹುಟ್ಟಿದ್ಯಾರೋ? ಧರ್ಮಿಷ್ಠ ಸೂನು, ಭಾರಿ ಧರ್ಮಿಷ್ಠನಾದ ಮಗ ಹುಟ್ಟಿದ. ಅನಂತರ ಯಾರು ಹುಟ್ಟಿದ್ರು? ಬಲದ್ವಯ ಜ್ಯೇಷ್ಠ. ಯಾವ ಬಲ ಜ್ಞಾನ ಬಲಗಳೇ ಅತ್ಯಂತ ಶ್ರೇಷ್ಠ. ಜ್ಯೇಷ್ಠ ಅಂತ ಯಾತಕ್ಕೆ ಹೇಳಿದ್ರು ಅಂದರೆ ಪ್ರಾಣೋ ವೈ ಜ್ಯೇಷ್ಠಸ್ಯ ಶ್ರೇಷ್ಠ, ಉಪನಿಷತ್ತಿನ ಮಾತು. ಅದನ್ನ ಹೇಳ್ಬೇಕಾಗಿ ಅದಕ್ಕೆ ಜ್ಯೇಷ್ಠ ಅಂತ ಪದ ಉಪಯೋಗಿಸಿದ್ರು. ಸೊ ಪ್ರಮಾಣನೂ ಕೊಟ್ಟು ಹೇಳಿದಾಗ ಆಯ್ತಾಗ ಉಪನಿಷತ್ತಿನಲ್ಲಿ. ಉತ ಅಪರಶ್ಚ, ಇನ್ನೊಬ್ಬ, ಮೊದಲನೇ ಮಗ ಹಾಗೆ, 2ನೇ ಮಗ ಹೀಗೆ, ನನಗೆ ಇನ್ನೊಬ್ಬ ಮಗ ಬೇಕು ಅಂತ ಹೇಳ್ತಾರೆ. ಈ ಪರ್ಪಸ್ ಏನಿಗೆ? ಇನ್ನೊಬ್ಬ ಮಗನಿಗೆ ಹಾಗಿದ್ರೆ ರಾಜ್ಯದ ರಕ್ಷಣೆಗೆ ಧರ್ಮ ಬೇಕು, ಧರ್ಮರಾಜ ಬಂದ. ಧರ್ಮದ ರಕ್ಷಣೆಗೆ ಬಲದ್ವಯ ಇರೋ ವ್ಯಕ್ತಿ ಬೇಕು, ಅದು ಬಂದಾಯ್ತು. ಇನ್ಯಾತಕ್ಕೆ ಬೇಕು ಅಂದ್ರೆ ಯದಾ ಏಕ ಏವಾತಿ ಬಲೋಪಪನ್ನೋ ಭವೇತ್ ತದಾ ತೇನ ಪರಾವಮರ್ತೆ ಪ್ರವರ್ತಮಾನೇ ಸ್ವಪುರಂ ಹರೇಯುಹು ಚೌರ್ಯಾತ್ ಪರೇ ತದ್ವಯಮಾತ್ರ ಯೋಗ್ಯಂ. ಒಳ್ಳೆ ಕಾರಣ ಕೊಡ್ತಾನೆ. ಯದಾ ಏಕಃ ಏವ ಅತಿ ಬಲೋಪಪನ್ನಃ ಭವೇತ್ ತದಾ ತೇನ ಪರಾವಮರ್ತೆ ಪ್ರವರ್ತಮಾನೆ ಸ್ವಪುರಂ ಹರೇಯುಹು ಚೌರ್ಯಾತ್ ಪರೇ ತತ್ ದ್ವಯಂ ಅತ್ರ ಯೋಗ್ಯಂ. ಎಷ್ಟು ಯೋಚನೆ ಮಾಡ್ತಾರೆ ನೋಡಿ. ಯದಾ ಏಕ ಏವ ಅತಿ ಬಲೋಪಪನ್ನಃ ಭವೇತ್, ಧರ್ಮದ ರಕ್ಷಣೆಗೆ ತುಂಬಾ ಬಲಿಷ್ಠನಾದ ಒಬ್ಬನೇ ಇದ್ರೆ ಏನಾಗಬಹುದು? ತದಾ ತೇನ ಪರಾವಮರ್ತೆ ಪ್ರವರ್ತಮಾನೆ, ಆ ಒಬ್ಬ ವ್ಯಕ್ತಿ, ಒಬ್ಬ ಮಗ ಪರಾವಮರ್ತೆ, ಶತ್ರುಗಳ ಮೇಲೆ ಯುದ್ಧಕ್ಕೆ ಹೋಗಿದ್ದಾಗ, ಪರ ಅವಮರ್ತೆ ಇಲ್ಲಿಲ್ಲ, ಈಗ ಆಕ್ರಮಣ ಹೊಟ್ಟಿದ್ದಾನೆ, ಈಗ ಊರಲ್ಲಿ ಆತಿಲ್ಲ ಈಗ. ಆಗ ಸ್ವಪುರಂ ಹರೇಯುಹು ಚೌರ್ಯಾತ್ಪರೆ, ಇನ್ನೊಬ್ಬ ಶತ್ರು ಬರ್ತಾನೆ ಈ ಕಡೆಯಿಂದ, ಆ ಶತ್ರು ಯುದ್ಧ ನಡೆದಿದೆ, ಇನ್ನೊಬ್ಬ ಶತ್ರು ಅಟ್ಯಾಕ್ ಮಾಡ್ತಾನೆ. ಅವಾಗ ಏನಾಗುತ್ತೆ? ರಕ್ಷಕರಿಲ್ಲದಂತೆ ಆಗುತ್ತೆ. ಅದಕ್ಕೇನಾಗಬೇಕಾಗ? ಇನ್ನೊಬ್ಬ ಇದ್ರೆ ಅನುಕೂಲ. ಏನಾಗ ಹೊರಗೆ ನೋಡ್ಕೊಳ್ಳೋಕ್ಕಲ್ಲಿ, ಇಲ್ಲೊಬ್ಬ ಇಲ್ಲಿ, ಎರಡೂ ಆಗುತ್ತೆ. ಎಷ್ಟು ಯೋಚನೆ ಮಾಡ್ತಾನೆ. ಈ ರೀತಿ ಯೋಚನೆ ಮಾಡಿದಾಗ ನಿಜ ಅದು ತಕ್ಕಂತೆ ಅಂಥ ಮಕ್ಕಳೇ ಹುಟ್ಟಿದ್ರು. ಯಾವುದೋ ಮಕ್ಕಳು ಹುಟ್ಟಲಿ ಅಂದ್ರೆ ಏನರ್ಥ? ಸಾಧ್ಯ ಇಲ್ಲ. ಹೇಳಿದ್ದೀರಿ, ಆಫೀಸ್ ಸ್ಟಾಫ್ಗೆ ಯಾರೋ ತಗೊಳ್ಳೋದಿಲ್ಲ, ಯಾವ ಪೋಸ್ಟೋ ಅದು ನೋಡಿ ಅದು ತಕ್ಕಂಥವ್ನ ಆರಿಸ್ತಾರೆ. ಹಾಗೆ ಅದೇ ಮಕ್ಕಳಿಗೆ ತಾನು ಯಾರು ಎಂಥವಾಗ ಹುಟ್ಟಬೇಕು ಯೋಚನೆ ಮಾಡಬೇಕು. ವಿದುರ ನೀತಿಯಲ್ಲಿ ಬರುತ್ತೆ. ವಿದುರ ಅಲ್ಲ, ವಿದುಲ.
ಇದೆಲ್ಲ ಉಪದೇಶ ಮಾಡ್ತಾರೆ. ವಿದುರೋಪಾಖ್ಯಾನ ಅಂತ ಬರುತ್ತೆ ಉದ್ಯೋಗಪ್ರಭದಲ್ಲಿ ಹೇಳ್ತಾಳೆ. ಯದರ್ಥಂ ಕ್ಷತ್ರಿಯ ಸೂತೆ ತಸ್ಯ ಕಾಲೋಯಮಾಗತಃ. ಅವನ ಮಗ ಏನಾಗಿರ್ತಾನೆ, ಸಂಜಯ ಅಂತ ಅವನ ಹೆಸರು. ಇದ್ರಲ್ಲಿ ಸೋತು ಒಂದು ಮಲ್ಕೊಂಡ್ಬಿಟ್ಟಿರ್ತಾನೆ. ಆಗ ಹೇಳ್ತಾರೆ ಎದ್ದೇಳಿ ಹೋಗು ಆ ಕಡೆಗೆ. ಅಯ್ಯೋರು ಪೇಟೆ ಅವೆಲ್ಲ ಇಲ್ಲ, ನಡಿ ಆ ಕಡೆಗೆ ಹೋಗಿ, ಈಗ ಯುದ್ಧ ಮಾಡ್ಬೇಕಾದ ಪ್ರಸಂಗ ಬಂದಿದೆ, ಅದು ನಿನ್ನ ಕಾಲ್ತಾ ಇದೆ. ಯದರ್ಥಂ ಕ್ಷತ್ರಿಯ ಸೂತೆ ತಸ್ಯ ಕಾಲೋಯಮಾಗತಃ. ಒಬ್ಬ ಕ್ಷತ್ರಿಯ ಸ್ತ್ರೀ ಮಗನನ್ನು ಯಾತಕ್ಕೋಸ್ಕರ ಹೆರ್ತಾಳ, ಕಾಲ ಬಂದಿದೆ. ಪರೀಕ್ಷೆ ಹೊತ್ತಲ್ಲಿ ಮಗ ಮಲ್ಕೊಂಡ್ಬಿಟ್ರೆ ಆಗಿರ್ತದೆ. ಜ್ವರ ಏನೇ ಆಗಿರಲಿ, ಏನ ಮಾಡ್ಬೇಕು ಅವನೀಗ, ಹೋಗಿ ಬರ್ಬೇಕು ಅಲ್ಲಿಗೆ. ಅದು ಇಡೀ ವರ್ಷ ನಡೆದಿರೋದೇ ಅದಕ್ಕೋಸ್ಕರ. ಸೊ ಯದರ್ಥಂ ಬ್ರಾಹ್ಮಣೀಯ ಸೂತೆ, ಬ್ರಾಹ್ಮಣ ಸ್ತ್ರೀ ಯಾತಕ್ಕೆ ಪಡಿಬೇಕು ಮಕ್ಕಳನ್ನ? ಹೆಸರೇ ಇದೆ. ಬ್ರಹ್ಮ ಅಂದ್ರೆ ವೇದ, ವೇದಾಧ್ಯಯನ ಮಾಡಬೇಕು. ಬ್ರಹ್ಮ ಅಂದ್ರೆ ವಿಷ್ಣು, ದೇವರನ್ನು ತಿಳಿಬೇಕು. ದೊಡ್ಡ ಕೆಲಸ ಮಾಡಿ ಸೈಂಟಿಸ್ಟನ್ನ ಯಾವುದೋ ಇದಕ್ಕೆ ಅಪ್ಲೈ ಮಾಡಿ ಹೇಗಿರ್ತದೆ, ಯಾವುದೋ ಕೆಲಸಕ್ಕೆ ಸೇರಿಸಿದ್ರೆ ಸೈಂಟಿಸ್ಟ್ ಕೊಟ್ಟು ಸೈಂಟಿಸ್ಟೇ ಫಿಲಪ್ ಆಗ್ಬೇಕು. ಬ್ರಾಹ್ಮಣನ ಮಗ ಏನಾಗ್ಬಿಟ್ಟು ನಡಿಬೇಕು, ಬ್ರಾಹ್ಮಣನೇ ಆಗ್ಬೇಕು. ಕ್ಷತ್ರಿಯನ ಮಗ ಕ್ಷತ್ರಿಯ. ಅದಕ್ಕೆ ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ. ಅದು ಅರ್ಥ ಮಾಡ್ಕೊಂಡ್ರೆ ಈಗ ನಮಗೆ ಜವಾಬ್ದಾರಿ ಆಗಿದೆ. ಒಬ್ಬನ ಆ ಕಡೆಗೆ ಇನ್ನೊಬ್ಬನು ಬೇಕಾಗತ್ತೆ, ಅದಕ್ಕೆ ಇನ್ನೊಬ್ಬ ಮಗನನ್ನ ಕರೀನಿ. ಕಾಮನ್ ಏನಾಗಿರ್ಬೇಕಾತ್ ಮತ್ತೆ ಎರಡು ಬಲ ಇರಬೇಕು. ಅದೇ ತಾನೇ ಸಬ್ಸ್ಟಿಟ್ಯೂಟ್ ಬೇಕಾದ. ಈಗ ಸ್ವಪುರಂ ಹರೇಯುಹು ಚೌರ್ಯಾತ್ ಪರೆ. ಕೆಲವರು ಕಳ್ಳರು ಕಾಯ್ತಾ ಇರ್ತಾರೆ, ಆ ಕಡೆ ಹೋದಾಗ ಈ ಕಡೆ ಬರ್ಲಿಕ್ಕೆ. ಆ ಕಡೆ ಯಾರು ಗಲಾಟೆ ಇಲ್ಲ ಅಂತ ನುಗ್ಗಿ ಬಿಡ್ತಾರೆ. ಅದಕ್ಕೋಸ್ಕರ ತತ್ ದ್ವಯಂ ಮಾತ್ರ ಯೋಗ್ಯಂ. ದ್ವಯಂ ಇಬ್ರು ಇರ್ಬೇಕು. ಯಾವಾಗಲೂ ಕೂಡ ರಕ್ಷಣೆಗೆ ಇಬ್ರು ಇರ್ಬೇಕು. ಎಷ್ಟು ಪುಸ್ತಕ ತಗೋಬೇಕು ಕರ್ಕೊಂಡು ತುಂಬಾ ಅಂದ್ರೆ 2 ಕಾಪಿ ತಗೋತಾರೆ. ಯಾಕೆ? ಒಂದು ಮನೇಲಿ ಒಂದು ಸಂಚಾರಕ್ಕೆ ಹೋದಾಗಿರ್ಲಿ ಅಂತ ಹೇಳ್ಬಿಟ್ಟು. ಯಾಕೆ ಅಷ್ಟರ ಮಟ್ಟಿಗೆ ಪುಸ್ತಕ ಪ್ರಶಸ್ತ. ಅಕಸ್ಮಾತ್ ಕಳ್ಕೊಂಡ್ಬಿಟ್ರೆ ಅಂಥವತ್ತೂ ಆಗ್ಬಿಡುತ್ತೆ. ಭಾರಿ ಓಡಾಡ್ತಾರೆ, ಪ್ರಶಸ್ತ ಪುಸ್ತಕ ಹೋಗ್ಬಿಟ್ರೆ ಏನೋ ಆಗ್ಬಿಟ್ರೆ ಅಂತ ಇರ್ತಾರೆ. ಆ ಜ್ಞಾನ ಇರ್ಬೇಕು. 2 ತಗೊಳ್ಳು, ಒಂದು ದಾನಕ್ಕೆ ಒಬ್ಬನ ತನಗೆ. ಆ ಥರ ಗ್ರಂಥ ದಾನ, ಗ್ರಂಥ ಇದು ಆ ಥರ ಮಾಡ್ತಾ ಹೋದ್ರೆ ಜ್ಞಾನ ಬೆಳೀತಾ ಹೋಗುತ್ತದೆ. ಗೊತ್ತಾಯ್ತಾ? ಯಾವ ವಸ್ತುನು ಬೆಳೆಸಕ್ಕೆ ಬರೋದಿಲ್ಲ, ಪುಸ್ತಕ ಒಂದೇ ಬೆಳೆಯೋದು. ಗೊತ್ತಾಯ್ತಾ? ಯಾವ ಬೆಳೆನೂ ಕಟ್ ಮಾಡಿದ್ರೆ ಹೋಯ್ತು ಅಲ್ಲಿಗೆ. ಒಂದು ಪುಸ್ತಕ ಸಿಕ್ಕರೆ 1000 ಕಾಪಿ ಆಗ್ಬಿಡುತ್ತೆ. ಬಹುಶಃ ಒಂದು ಜೋಳದ ಕಾಳಿಗೆ 1000 ಕಾಳು ಬರೋದಿಲ್ಲ. ಎಷ್ಟು ಬರುತ್ತೆ? ಜಾಸ್ತಿ ಬರುತ್ತೆ. ಅದು ಅಷ್ಟು ಬರೋದಿಲ್ಲ. ಇದು ಲಕ್ಷಾಂತರ ಕಾಪಿ ಬೇಕಾದ್ರೆ ಮಾಡ್ಬೋದು, ತಿಳಿತಿಲ್ಲ. ಅಷ್ಟರ ಮಟ್ಟಿಗೆ ಮಹತ್ವ ಇರುತ್ತೆ. ತದ್ ದ್ವಯಮತ್ರ ಯೋಗ್ಯ. ಶಸ್ತ್ರಾಸ್ತ್ರವಿದ್ ವೀರ್ಯವಾನ್ ನೋ ಸುತೋ ಅನ್ಯೋ ಭವೇತ್. ಗೊತ್ತಾಯ್ತಾ? ದೇವಂ ಸಾದೃಶಂ ಆಹ್ವಯಾತಃ ಶೇಷಸ್ತವ ಭ್ರಾತೃಸುತೋ ಅಭಿಜಾತಃ ತಸ್ಮಾನ್ನಾಸೌ ಸುತ ದಾನಾಯ ಯೋಗ್ಯಃ. ಶಸ್ತ್ರಾಸ್ತ್ರವಿತ್ ಮತ್ತೆ ಎಂತ ನೋಟ್ಬೇಕೀಗ? ಶಸ್ತ್ರಾಸ್ತ್ರವಿತ್ ವೀರ್ಯವಾನ್ ನೌ ಸುತಃ ಅನ್ಯಃ ಭವೇತ್. ದೇವಂ ತಾದೃಶಂ ಆಹ್ವಯ ಅತಃ ಶೇಷಃ ತವ ಭ್ರಾತೃಸುತಃ ಅಭಿಜಾತಃ ತಸ್ಮಾತ್ ನ ಅಸೌ ಸುತ ದಾನಾಯ ಯೋಗ್ಯಃ. ಶಸ್ತ್ರಾಸ್ತ್ರವಿತ್ ವೀರ್ಯವಾನ್. ಎಂಥ ಮಗ ಬೇಕು ನಮಗೀಗ? ಶಸ್ತ್ರಾಸ್ತ್ರ ತಿಳಿದವನಾಗಬೇಕು. ವೀರ್ಯವಾನ್, ಬಹಳ ಸಮರ್ಥನಾಗಿರ್ಬೇಕು. ಸುತಃ ಅನ್ಯಃ ಭವೇತ್, ಇನ್ನೊಬ್ಬ ಮಗ ನನಗೆ ಬೇಕು. ಆದ್ದರಿಂದ ದೇವಂ ತಾದೃಶಂ ಆಹ್ವಯ ಅಂತ ದೇವ್ರನ್ನ ಕರಿಬೇಕು ನೀನು. ಸೊ ಮೊದ್ಲೇನಾಯ್ತು, ನಾರಾಯಣ ಕರಿ ಹಾಗಿಲ್ಲ, ವೇದವ್ಯಾಸ ಅವತಾರ ಮಾಡಿಬಿಟ್ಟಿದ್ದ. ಅನಂತರ ಬ್ರಹ್ಮದೇವ್ರನ್ನ ಕರಿ ಆಗಿಲ್ಲ, ಅವತಾರ ಇಲ್ಲ. ಯಾರನ್ನ ಕರಿಬೇಕಾಯ್ತು? ವಾಯುದೇವರು. ಈಗ ನೆಕ್ಸ್ಟ್ ಕರಿಬೇಕು. ಈಗ ನೆಕ್ಸ್ಟ್ ಯಾರನ್ನ ಕರಿಬೇಕು ನ್ಯಾಯವಾಗಿ? ಈಗ ಗರುಡ ಶೇಷರು ಇದ್ದಾರೆ. ಗರುಡ 3ರಲ್ಲಿ ಒಬ್ಬರನ್ನ ಕರಿಬೇಕು. ನೆಕ್ಸ್ಟ್ ಅವ್ರದ. ಈಗ ಗರುಡನ ಕರಿ ಆಗಿಲ್ಲ, ಯಾತಕ್ಕೆ? ಅವತಾರ ಇಲ್ಲ. ಶೇಷ ದೇವ್ರನ್ನ ಕರಿ ಆಗಿಲ್ಲ, ಯಾಕೆ ಅಂದ್ರೆ ಶೇಷಸ್ತವ ಭ್ರಾತೃಸುತೋ ಅಭಿಜಾತಃ. ಸೋದರಡಿಯನಾಗಿ ಹುಟ್ಟಿದ್ದಾನೆ ಈಗಾಗಲೇ ಬಲರಾಮ ಶೇಷ. ಆತರಿಂದ ಪಡೆಯೋ ಸರಿಯಲ್ಲ. ಆತ ಪುತ್ರ ಸಮಾನನಾಗ್ತಾನೆ. ಸೋದರಡಿಯ ಮಗ ಇದ್ದಾಗೆ, ಶಿಷ್ಯ ಇದ್ದಾಗ, ಅದರಿಂದ ಪುತ್ರ ಸಮಾನ. ಅವರಿಗೆ ತಂದೆ ಸಮಾನ ಸೋದರ ಮಾವ ಅಂದ್ರೆ ಸೋದರಡಿಯ ಮಗನ ಸಮಾನ ಆಯ್ತು. ಆದ್ರೆ ಆತರಿಂದ ಪಡೆಯ ಹಾಗಿಲ್ಲ. ಆದ್ರೆ ನೆಕ್ಸ್ಟ್ ಯಾರೀಗ? ರುದ್ರದೇವರು. ಅವ್ರು ಹೇಳ್ತಾರೆ ಎಷ್ಟು ಸಲ ಪ್ರತಿಯೊಂದರಲ್ಲ ಇದು ಮಾಡ್ತಾರೆ. ಇದು ತಾತ್ಪರ್ಯದಲ್ಲಿ ಅನಾಲಿಸಿಸ್ ಇದೆಯಲ್ಲ, ಮೂಲ ನೋಡಿದ ನಿಮಗೆ ಇರುತ್ತೆ, ನಿಮಗೆ ಅರ್ಥ ಆಗೋದಿಲ್ಲ. ಬಿಡಿಸಿ ತೋರಿಸ್ತಾರೆ. ಹಾಲಿನಲ್ಲಿ ಬೆಣ್ಣೆ ಇರೋದು ಹೇಗೆ ಗೊತ್ತಾಗುತ್ತೆ? ಹಾಕಿ ಹೆಪ್ಪು ಹಾಕಿ ಮೊಸರು ಮಾಡಿ ಕೆನೆ ಬಂದು ಕಡದಾಗ ಗೊತ್ತಾಗ. ಅಲ್ಲಿವರೆಗೂ ಇರೋದು ಅಲ್ಲೇ ಬರುತ್ತೆ. ಇಷ್ಟೆಲ್ಲ ಮಾಡಿ ಇವತ್ತು ಬೆಣ್ಣೆ ಮಿಕ್ಸ್ ಮಾಡಿಲ್ಲ, ಅದ್ರಲ್ಲಿ ಹಾಕಿಲ್ಲ, ಅಲ್ಲೇ ಇದೆ. ಬರ್ಬೇಕಾದ್ರೆ ಎಷ್ಟು ಕಷ್ಟ, ಕಡೆ ತೋರಿಸ್ಬೇಕು. ಅದೇ ಮಥನ. ವಾಯುದೇವರು ಏನ್ ಮಾಡ್ತಾರೆ? ಮಥಾಯತಿ ಬಡಿತಾ ಏನಂತ ಹೇಳ್ತಾರೆ? ಮಥಾಯತಿ. ಮಥಯತಿ ಅಂದ್ರೆ ಸಾಕಾಗ್ತಿತ್ತು. ಮಥಾಯತಿ ಅದಕ್ಕೆ ಭಾರಿ ಮಥನ ಮಾಡ್ತಾರೆ. ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಇದಮೇಕಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದ. ಇದನ್ನ ಹೇಳಿದ್ರೆ ಆಚಾರ್ಯ ಮಾತು ಬಡಿತಾ ಸುತ್ತ. ಯಾತಕ್ಕೆ ದೊಡ್ಡದು ಮಾಡ್ತಾರೆ, ಚಿಕ್ಕದು ಮಾಡ್ಲಿಲ್ಲ ಅಂದ್ರೆ? ಬಾರೋ ಅಂತ ಕರೆಯೋದು ಬೇರೆ. ಬಾ ಅಂತ ಬಾರೋ, ಬನ್ನಿ ಓ ಎರಡು ಸಂಭ್ರಮ. ಅದೆಲ್ಲ ಮಾತಿನಲ್ಲಿ ಅವ್ರ ಹಿಂದೆಲ್ಲ ಗೊತ್ತಾಗುತ್ತೆ ಭಾವನೆಗಳು. ವೇದದಲ್ಲಿ ಸ್ವರ ಇರೋದು ಅದಕ್ಕೋಸ್ಕರನೇ. ಸ್ವರ ಯಾತಕ್ಕೆ ಹಾಕ್ತಾರೆ ವೇದದಲ್ಲಿ ಅಂದ್ರೆ ನೋಡ್ತಾ ಹೇಳ್ತಿರೋದು ಅವ್ರು ಋಷಿಗಳು. ನೋಡ್ತಾ ಹೇಳ್ತಾ ಇದ್ದಾರೆ. ಅವಾಗ ಏನಾಗುತ್ತೆ, ಭಾವನೆಗಳು ಹಾಗೆ ಬರುತ್ತೆ.
ನೋಡದೇ ಇದ್ದಾಗ ಏನಾಗುತ್ತೆ, ಇಲ್ಲಿ ಒಂದು ಸಿಂಹ ಇದೆ, ಗಟ್ಟಿ ಸಿಂಹ ಇದೆ, ಸಿಂಹ ಕೂತಿರ್ತಾರೆ, ಸಿಂಹ ಇದ್ರೆ ಗೋವಿಂದ ಏನಾಗಿರ್ತಾರೆ, ಓಡೇ ಹೋಗ್ಬಿಟ್ಟಿರ್ತಾರೆ ಅಂತ. ಯಾಕೆ ಅವ್ರಿಗೆ ಕಣ್ಣಿಗೆ ಕಾಣ್ತಾ ಇದೆ. ಇದೆ ಅಂತ ಸುಮ್ಮನೆ ಓದೋದು ಬೇರೆ, ಇದೆ ನೋಡೋದು ಬೇರೆ. ಅದಕ್ಕೆ ಋಷಿಗಳೆಲ್ಲ ವೇದವಂತರ ಕಂಡವರು ಗೊತ್ತಾಯ್ತು, ಎಲ್ಲ ಹೇಳ್ಸ್ಕೊಂಡು ಬಾಯ್ಪಾಠ ಮಾಡಿದವರಲ್ಲ. ಋಷಿಗಳೆಲ್ಲ ದಷ್ಟಾರ ಮುನಿಗಳು. ಅದಕ್ಕೇನ್ ಮಾಡ್ತಾರೆ ಅವರು, ವೇದ ಇರೋದು ಹಾಗೆ ಅದು ಹಾಗೆ ಹೇಳ್ತಾರೆ. ಇವರು ಸೃಷ್ಟಿ ಮಾಡೋದಲ್ಲ ಸ್ವರನ, ಇರೋ ಸ್ವರ ಹಾಗೆ ಹೇಳ್ತಾರೆ. ಆ ಫೀಲಿಂಗ್ ಹಾಗೆ ಬರಬೇಕು. ಅನುಗಾಲವು ಚಿಂತೆ ವೀರ್ಯ ಅದಕ್ಕೆ ಜೀವಕ್ಕೆ ಅಂತೇಳಿ ಕುಡ್ಕೊತ ಹೇಳಕ್ಕಾಗತ್ತ ಅದನ್ನ, ಏನು ಹೇಗೆ ಹೇಳ್ಬೇಕಾದ್ರ ಗೋಳಾಡ್ಕೊಂಡು ಹೇಳ್ಬೇಕು. ಯಾಕೆ ಪರ ಇರೋದೇ ಹೇಗೆ. ಅನುಗಾಲವು ಚಿಂತೆ ಜೀವಕ್ಕೆ ನೋವಿರ್ಬೇಕು ಹೇಳ್ಬೇಕಾದ್ರೆ, ಅದಕ್ಕೆ ಭಾವ ಸಮೇತ ಹೇಳ್ಬೇಕು. ಆ ಹಿನ್ನೆಲೆಯಲ್ಲಿ ಅಂತ ಬಗ್ಗೆ ಆಚಾರ್ಯ ಬರೆಯೋದೆಲ್ಲ ಆ ರೀತಿ ಬರೆಯೋದೇ ಭಾರಿ ವಿಶೇಷ. ನವೈ ಸುಪರ್ಣ ಸುತದಃ ನರೇಶು ನರೇಶು ಪ್ರಜಾಯತೆ ಚ ಅಸ್ಯ ಯತಃ ತಥಾ ಆಜ್ಞಾ ಕೃತಾ ಪುರಾ ಹರಿಣ ಶಂಕರಸ್ತು ನ ಕ್ರೋಧಾತ್ಮಕಃ ಪಾಲನೆ ನೈವ ಯೋಗ್ಯಃ. ನವೈ ಸುಪರ್ಣ ಸುತದಃ ನರೇಶು, ಸುಪರ್ಣ ಎಂದು ಅವತಾರ ಮಾಡೋದಿಲ್ಲ. ಅದಕ್ಕೆ ಪ್ರಜಾಯತೆ ಮರಣ ಸುರೇಶು ನರೇಶು ನ ಪ್ರಜಾಯತೆ, ಭೂಲೋಕದಲ್ಲಿ ಅವತಾರವನ್ನು ಮಾಡೋದಿಲ್ಲ. ಅಸ್ಯ ಮನುಷ್ಯ ಹುಟ್ಟು ಅವತಾರ ಮಾಡಬಾರ್ದು ಅಂತ, ಅವತಾರ ಹುಟ್ಟು ಮಾಡಬಾರ್ದು. ಇಳಿದು ಬರಬಹುದು, ಸುಮ್ಮನೆ ಬರಬಹುದು. ಮನುಷ್ಯ ಹುಟ್ಟ ಗರುಡ ಈಗ ಎಷ್ಟೋ ಸತಿ ಬರ್ತಾನೆ ಭಾಗವತದಲ್ಲಿ, ಬಾಬರ ಗರುಡ ಬರ್ತಾನೆ, ಅದು ಅವತಾರ ಮಾಡಿ ಬಂದಿಲ್ಲ. ಹೇಗೆ ಬಂದಿದ್ದಾನೆ, ಹಾಗೆ ದಾರುಕ ಬರ್ತಾನೆ ಸಾರಥಿ, ಹಾಗೆ ಬಂದಿದ್ದ ಅಷ್ಟೇ ಹೊರತು ಅವತಾರ ಮಾಡಿ ಬಂದಿಲ್ಲ. ಕಲಿಯುಗದಲ್ಲಿ ಅವತಾರ ಇಲ್ಲ ಅಂತ ಹೇಳ್ತಾರೆ, ದೇವ್ರು ಬರಬಾರ್ದು ಅಂತಿಲ್ಲ. ಅರ್ಥ ಆಯ್ತಾ, ದೇವ್ರು ಕಾಣಿಸ್ಬೋದು ಕಲಿಯುಗದಲ್ಲಿ. ಅದು ಯಾವ ರೀತಿ ಕಾಣಿಸೋದಿಲ್ಲ, ಕೃಷ್ಣರಾಮಾದಿ ರೂಪದಂತೆ ಅವತಾರ ಮಾಡಿ ಬರೋದಿಲ್ಲ ಅಷ್ಟೇ. ಅವತಾರ ಅಂದ್ರೆ ಇಳಿದು ಬರೋದು, ಈ ರೂಪದಲ್ಲಿ ಹುಟ್ಟು ಬರೋದು ಅದಿಲ್ಲ. ತಥಾ ಆಜ್ಞೆ, ದೇವರ ಅಪ್ಪಣೆ ಆಗಿದೆ. ಬ್ರಹ್ಮದೇವರಿಗೆ ಅವತಾರ ಇಲ್ಲ, ಸರಸ್ವತಿಗೆ ಅವತಾರ ಇಲ್ಲ, ಗರುಡನಿಗೆ ಅವತಾರ ಇಲ್ಲ, ಸುಪರ್ಣಿಗೂ ಅವತಾರ ಇಲ್ಲ. 4 ಜನಕ್ಕೆ ಅವತಾರ ಇಲ್ಲದವ್ರಿಗೆ ಹಾಗೆ ಸೇವೆ ಮಾಡ್ತಾರೆ, ಅವತಾರ ಮಾಡದೆ ಸೇವೆ ಮಾಡ್ತಾರೆ. ಕೃತಾಪುರ ಹೌದು ಹೌದು ಹೌದು. ಹಾ ಹಾ ಇಲ್ಲ 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 ಇಲ್ಲ, ಆತ ತಲೆಯಲ್ಲಿತ್ತು, ಅದು ತಲೆಯಲ್ಲಿತ್ತು, ಇದ್ದಿದ್ದೇನೆ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಪಾಂಡವರಾಜ ದೇವತೆ ಆತ, ತಾನು ಯಾರು ಅಂತ ಮರ್ತರು ಕೂಡ ಕ್ವಾಲಿಟಿ ಬರೆಯಲ್ಲ. ಅರ್ಥ ಆಯ್ತಾ ಈಗ, ಆತರ ಕ್ವಾಲಿಟಿ. ಒಬ್ಬ ವ್ಯಕ್ತಿ ದೇವತೆ ಅವತಾರ ಮಾಡಿದ್ದಾನೆ, ತಾನು ಮರ್ತು ಬಿಟ್ಟಿದ್ದಾನೆ ಯಾರು ಅಂತ ಹೇಳಿ. ಆದ್ರೆ ಆ ಕ್ವಾಲಿಟಿ ಅನ್ನೋಯಿಂಗ್ಲಿ ಹೇಗಿರುತ್ತದು, ಕೆಂಡ ಕಾಣದೆ ಮುಟ್ಟಿದರೂ ಸರಿ, ಕಂಡು ಮುಟ್ಟಲು ಇರೋದಿತ್ತು. ತನಗೆ ಗೊತ್ತಿಲ್ಲ ಕೆಲಸ ಆಗ್ತಾ ಇರುತ್ತೆ. ಅರ್ಥ ಆಯ್ತಾ, ಯಾವಾಗ ಗೊತ್ತಾಗ್ಬೋದು ಅಷ್ಟೇನೆ. ಬಟ್ ಕ್ವಾಲಿಟಿ ವೈಸ್ ಏನ್ ಮಾಡಿರ್ತಾನೆ ಆಗ, ಅದು ಕ್ವಾಲಿಟಿ ಅದೇ. ಈಗ ಸಿಂಹ ಸಿಂಹನೇ, ಗೊತ್ತಾಯ್ತಾ. ಸಿಂಹ ಎಷ್ಟೇ ಅದಕ್ಕೆ ನೀವು ಅನಸ್ತೀಸಿಯಾ ಕೊಟ್ಟಿದ್ರು ಕೂಡ ಏನಾಗಿರುತ್ತೆ ಅದು, ಅನಸ್ತೀಸಿಯಾ ಕೊಟ್ಟ ಸಿಂಹನೇ ಹೊರತೋದು, ಇಲ್ಲಿ ನರಿಗಿರಿ ಆಗೋದಿಲ್ಲ. ಆ ಕಾಲಕ್ಕೆ ಅದು ಗುಡಿ ಬಾಡಿಗಿಡಿ ಅಷ್ಟು ಸ್ಟ್ರಾಂಗ್ ಆಗೇ ಇರುತ್ತೆ, ಆಯ್ತಾ. ಅದು ಅಟ್ಯಾಕ್ ಮಾಡೋದಿಲ್ಲ ಮತ್ತು ಅಷ್ಟೇ ಹೊರತು ಬೇರೆ ಏನಿಲ್ಲ. ಆದ್ದರಿಂದ ಸ್ವರೂಪ ಜ್ಞಾನ ಇಲ್ಲದೆ ಹೋದ್ರೂ ಕೂಡ ದೇವತೆಗಳಿಗೆ ಆ ಕ್ವಾಲಿಟಿ ಮಾತ್ರ ಮೇಂಟೈನ್ ಆಗೋದ್ರಿಂದ ಚಿಂತನ ಶಕ್ತಿ ಇದೆ. ತುಂಬಾ ಜನ ಜ್ಞಾನಿಗಳು ಅವತಾರ ಮಾಡಿ ಹುಟ್ಟಿದ್ದಾರೆ, ಸ್ವರೂಪ ಗೊತ್ತಿರೋದಿಲ್ಲ, ಆದರೆ ಒಳ್ಳೆ ಜ್ಞಾನಿಗಳಾಗಿರ್ತಾರೆ. ಯಾಕೆ ಬಂತದು, ಸ್ವರೂಪ ಯೋಗ್ಯತೆಯಿಂದನೇ ಬಂದಿರೋದು. ಹ ಹ ಹೌದು, ಏನಿಲ್ಲ. ನಮಗೆ ಸ್ವರೂಪ ಜ್ಞಾನ, ನಿಮಗೆ ಅಪರೋಕ್ಷ ಜ್ಞಾನ ಇಲ್ಲ, ಯಾವುದೂ ಇಲ್ಲ. ನಮಗೆ ಅಪರೋಕ್ಷ ಜ್ಞಾನ ಇಲ್ಲ, ಯಾವುದೂ ಇಲ್ಲ. ತಾರತಮ್ಯ ಜ್ಞಾನ ಇದೆಯಲ್ಲ, ತಾರತಮ್ಯ ಜ್ಞಾನ ಇದೆ ತಾನೆ. ಆ ರೀತಿ ದೊಡ್ಡ ಜ್ಞಾನಿ ಆತ. ಸ್ವರೂಪತ ಜ್ಞಾನಿ ಬಿಟ್ಟು ಬಿಡೋಣ, ಅವತಾರ ಮಾಡಿ ಜ್ಞಾನಿ. ಯಾಕೆ, ಯಾರ ಹತ್ರ ಪಾಠ ಕೇಳಿದ್ದಾನಂತ, ವಿದುರ ಭೀಷ್ಮರು ಇಬ್ಬರತ್ರ ಕೇಳಿದ್ದಾನೆ. ಯಾರ ಹತ್ರ, ವೇದವ್ಯಾಸ 3 ಜನ ಶಿಷ್ಯ ಆತ. ಆದ್ರಿಂದ ಸಮಸ್ಯೆನೇ ಇಲ್ಲ, ಅಷ್ಟು ಹೇಳ್ಸ್ಕೊಂಡಿರೋದ್ರಿಂದ ಚೆನ್ನಾಗಿ ಜ್ಞಾನ ಇದೆ. ಇವಾಗ ಸಾಮಾನ್ಯವಾಗಿ ಕಾಣುತ್ತಿರೋದೆಲ್ಲ ಪರೋಕ್ಷ ಜ್ಞಾನಿಗಳೇ ತಾನೆ. ಜ್ಞಾನಿಗಳು ಅಂತ ಕೊಂಡಾಡೋದಿಲ್ಲ, ಅವ್ರು ಸ್ತೋತ್ರ ಮಾಡೋದಿಲ್ಲ. ಆ ರೀತಿಯಲ್ಲಿ ಏನು ತಪ್ಪೆ, ಸ್ವರೂಪನ ಗೊತ್ತಾಗದ್ರೆ ಇನ್ನೂ ಜಾಸ್ತಿ ಅದ ವಿಷಯ ಬೇರೆ. ಗೊತ್ತಾಗದೆ ಹೋದ್ರು ಕೂಡ ಜ್ಞಾನದಿಂದಾಗಿ ಅವರಿಗೆ ಗೊತ್ತಾಗಿತ್ತು. ಎಷ್ಟೋ ಜನ ಇವತ್ತು ಬ್ರಾಹ್ಮಣರು ಕೂಡ ಅಲ್ಲ, ತಾರತಮ್ಯ ಬಟ 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 ಹೇಳ್ತಾರೆ. ಗೊತ್ತಾಯ್ತಾ, ಅರ್ಥ ಆಯ್ತಾ. ಒಂದು ಜತಿಗಳು ಹೇಳಿದ್ರೆ ಜತಿಗಳು ಆಯ್ತು, ಸರಿ ಇಲ್ಲ, ಹೀಗಿರ್ಬೇಕು ಅಂತ ಹೇಳ್ತಾರೆ. ಆಕ್ಚುಲಿ ಅಂತವ್ರು ಇದ್ದಾರೆ. ಯಾಕೆ ಇವ್ರಿಗೆ ಗೊತ್ತಿಲ್ಲ, ಪಂಡಿತರಿಗೆ ಗೊತ್ತಿರಲ್ಲ ಏನು ಹೇಳ್ಬೇಕಂದ್ರೆ. ಎಷ್ಟೋ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೋ, ಕರೆಕ್ಟಾಗಿ ಹೇಳ್ತಾರೆ. ಪ್ರಮೇಯ ಜ್ಞಾನ ಹಾಗೆ ಬಂದಿದೆ. ದೇರ್ಫೋರ್ ಪ್ರಾಣರಾಜನಿಗೆ ಸ್ವರೂಪ ಜ್ಞಾನ ಒಂದು ಕ್ವಾಲಿಟಿ, ಜೊತೆಗೆ ಉಪದೇಶ ಎಲ್ಲ ಇರೋದ್ರಿಂದ ತಾರತಮ್ಯ ಜ್ಞಾನ ಸ್ಪಷ್ಟ ಇತ್ತು, ಅವತಾರ ಎಲ್ಲ ಗೊತ್ತಿತ್ತು. ಅದಕ್ಕೆ ಚಿಂತನೆ ಮಾಡಿ ಹೇಳ್ತಾನೆ. ಆ ಚಿಂತನೆ ಇದೆ ಅಂತ ಆಚಾರ್ಯ ತೋರ್ಸೋಕೆ ಇಷ್ಟೆಲ್ಲ ಬರೀತಿರೋದು. ಮತ್ತೆ ಅದು ಯಾಕೆ ಅಲ್ಲಿ ಹೇಳಿದ್ದಾನೆ, ಅಶ್ವಮೇಧ ಕೃತ ಶ್ರೇಷ್ಠ ಜ್ಯೋತಿಶ್ರೇಷ್ಠೋ ದಿವಾಕರ ಬ್ರಾಹ್ಮಣೋ ದ್ವಿಪದಾಂ ಶ್ರೇಷ್ಠ ದೇವಶ್ರೇಷ್ಠಸ್ತು ಮಾರುತಃ ಬಲಮಿಂದ್ರಸ್ಯ ಗಿರೀಶಃ ಗಿರೀಶಸ್ಯ ಬಲಂ ಮರುತ್, ಆಮೇಲೆ ಹರಿಸ್ತಸ್ಯ ಬಲಂ ಸಾಕ್ಷಾತ್ ಹರೇರ್ ಬಲಮನ್ಯತಃ. ಇವೆಲ್ಲ 17 ಶ್ಲೋಕಗಳೇ ಮಹಾಭಾರತಲ್ಲೇ ಬರುತ್ತೆ, ಎಲ್ಲ ಗೊತ್ತಿತ್ತು ಆತನಿಗೆ. ಆದ್ದರಿಂದ ಸರಿಯಾಗಿ ಹೇಳಿದ್ದ. ನಮಗೆ ಅರ್ಥ ಆಗ್ಲಿಕ್ಕೆ ಆಚಾರ್ಯ ಬಿಡಿಸಿದ್ದಾನೆ.
ಆತನ ಮಾತು ಕಾಂಪ್ಯಾಕ್ಟ್ ಆಗಿದೆ, ಆಚಾರ್ಯ ವಿವರಣೆ ಕೊಡ್ತಿದ್ದಾರೆ. ನವೈ ಸುಪರ್ಣ ಸುತದೋ ನರೇಶು ಪ್ರಜಾಯತೆ ಚಾಸ್ಯ ಯತಸ್ತಥಾಜ್ಞಾ ಕೃತಾ ಪುರಾ ಹರಿಣ ಶಂಕರಸ್ತೋ. ನೆಕ್ಸ್ಟ್ ಚಾಯ್ಸ್ ಅದೀಗ ಶೇಷ ಫಸ್ಟ್ ಚಾಯ್ಸ್ ಹೋಯ್ತು. ಆಮೇಲೆ ಗರುಡ ಅವತಾರ ಇಲ್ಲ, ಮೂರು ರುದ್ರದೇವರು. ಅವ್ರು ಕರಿಬೋದಾಗಿತ್ತು, ಕರೆಯೋದಿಲ್ಲ. ಯಾಕೆಂದ್ರೆ ಇತೀರಿತ ಕೃತಾ ಪುರಾ ಹರಿಣ ಶಂಕರಸ್ತೋ ಕ್ರೋಧಾತ್ಮಕ ಪಾಲನೆ ನೈವ ಯೋಗ್ಯ. ಅವರು ಸಿಟ್ಟು ಜಾಸ್ತಿ ಅಂದ್ರೆ ಸ್ಟ್ರಿಕ್ಟ್ ಅಂತ. ತುಂಬ ಸ್ಟ್ರಿಕ್ಟ್ ಇದ್ದವ್ರನ್ನ ಕಳಿಸೋಲಿ ಕೆಲಸಕ್ಕೆ. ಯಾಕೆಂದ್ರೆ ಭಾರಿ ಸ್ಟ್ರಿಕ್ಟು, ನಿಮ್ಮ ಸ್ಟ್ಯಾಂಡರ್ಡಿಗೆ ಬರೋದಿಲ್ಲ, ಬಿಟ್ಬಿಡಿ ಅಂತ ಹೇಳ್ತಾರೆ. ತುಂಬ ಕರುಣೆ ಇದ್ರೂ ಉಪಯೋಗ ಇಲ್ಲ, ತುಂಬ ಲೀನಿಯಂಟು, ಯಾರ ಕಂಡು ತಲೆ ಹಾಕ್ತಾರೆ, ಅದು ಉಪಯೋಗ ಇಲ್ಲ. ಯಾವ್ದು ಅಡ್ಮಿನಿಸ್ಟ್ರೇಷನ್ಗೆ ಬ್ಯಾಲೆನ್ಸ್ ಬೇಕು ಯಾವಾಗ, ಗೊತ್ತಾಯ್ತು. ಒಂದಿದ್ರೂ ಬ್ಯಾಲೆನ್ಸ್ ಮಾಡಕ್ಕೆ ಬರೋದಿಲ್ಲ. ಭಾರಿ ಕೈಂಡ್ ಇದ್ದರೆ ದುರುಪಯೋಗ ತಗೋತಾರೆ, ಭಾರಿ ಶಾರ್ಪ್ ಇದ್ದರೆ ಹತ್ತಿರ ಬರೋದಿಲ್ಲ ಯಾರು ಕೂಡ. ಅದಕ್ಕೆ ಬ್ಯಾಲೆನ್ಸ್ ಮಾಡಿದರೆ ಮಾತ್ರ. ಸ್ವಾದಿನ ಭಾಳ ತಮಾಷೆ ಬರೀತಾರೆ ಉಪನಿಷ. ಇವತ್ತು ಚಂದ್ರ ಹೇಗೆ, ರಾತ್ರಿ ಚಂದ್ರ ಕೊಂಡಿ ರಾತ್ರಿ ಹತ್ತ ಕಾಣುತ್ತೆ, ಚಂದ್ರ ನೋಡಿ ಮಲ್ಕೊಂಡ್ಬಿಡ್ತಾರೆ, ಎಲ್ಲ ಆರಾಮ ಮಲ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಭಾಳ ಆನಂದವಾಗಿ ಮೈಲ್ಡಾಗಿರ್ತಾರೆ, ತಂಪಾಗಿರ್ತಾರೆ, ಕೆರೆ ಮಾಡೋದಿಲ್ಲ. ಸೂರ್ಯನು ಹುಟ್ಟಿರೋ ಎದ್ದು ಕೂತ್ಬಿಡ್ತಾರೆ, ಸೂರ್ಯ ಹುಟ್ಟೇ ಇರೋದಿಲ್ಲ. ಯಾಕೆ, ಭಾರಿ ತೀಕ್ಷ್ಣ. ಒಳ್ಳೆ ಆಫೀಸರ್ ಬರ್ತಾರೆ ಅಂತ ಗೊತ್ತಾರ ಸೈಡಾಗಿ ಕೂತ್ಬಿಡ್ತಾರೆ, ಬಂದ್ಮೇಲೆಲ್ಲ ನೀಟಾಗಿ ಕೂತ್ಬಿಡ್ತಾರೆ, ಅವ್ರು ಗಲಾಟೆ ಮಾಡೋದು. ಉಳಿದವ್ರು ಬಂದ್ರು ಕೇರ್ ಬಿಡಿ ಇದ್ದಿದ್ದೆ ಅವ್ರು ಏನು, ಅವರೇ ತಮಾಷೆ ಮಾಡ್ತಾರೆ. ಆಗಿರ್ತದೆ. ಚಂದ್ರ ಶಾಂತನಾದ್ರಿಂದ ಏನು ಮಾಡ್ತಾರೆ, ಮಲಗಿಬಿಡ್ತಾರೆ. ಸೂರ್ಯ ಬೀಸ್ತಾ ಇದ್ದರೆ ಎದ್ದು ಕೊಡ್ತಾರೆ, ಹೇಳೋಕ್ಕಿಂತ ಮುಂಚೆ ಎದ್ದು ಬಿಡುತ್ತಾರೆ. ಆ ರೀತಿ ಇರಬೇಕು. ಯಾವಾಗ ಹೇಗಿರಬೇಕು, ರಾಜನಾದವನು ಬ್ಯಾಲೆನ್ಸ್ ಮಾಡ್ಕೋಬೇಕು. ತುಂಬ ಒಳ್ಳೆಯವರ ಬಗ್ಗೆ ಚಂದ್ರನಂತೆ ಇರಬೇಕು, ಕೆಟ್ಟವರ ಬಗ್ಗೆ ಸೂರ್ಯನಂತೆ ಇರಬೇಕು. ಗೊತ್ತಾಯ್ತಾ, ಅವಾಗ ಸರಿ ಹೋಗೋದು. ಸೊ ಬರೀ ಕ್ರೋಧಾತ್ಮಕ ಪ್ರಯೋಜನಕ್ಕೆ ಬರೋದಿಲ್ಲ. ಕ್ರೋಧಾತ್ಮಕ ಪಾಲನೆ ನೈವ ಯೋಗ್ಯ. ಅವ್ರು ಯಾತಕ್ಕೆ ಉಪಯೋಗ, ತಾರತಮ್ಯದ ದೊಡ್ಡವರೇ, ಆದರೆ ಯಾತಕ್ಕೆ ಈ ದೃಷ್ಟಿಯಲ್ಲಿ ಅದಿಲ್ಲ. ಅದೇ ಅಲ್ಲಿ ದುರಂತಪೋ ಯಶ್ಚ ನಮನ್ಯು ನಿರ್ಜಯ, ಭಾಗವತದಲ್ಲಿ ಬರುತ್ತೆ. ಲಕ್ಷ್ಮೀ ಸ್ವಯಂವರದ ಕಾಲಕ್ಕೆ ದೇವತೆಯನ್ನು ಹೇಳೋದು ಒಂದು ದೋಷ ಇದೆ ಅಂತ ಹೇಳೋದು. ಇವರೆಲ್ಲ ಹಾಗಿರ್ತಕ್ಕಂಥವರಾದ್ದರಿಂದ ಸರ್ವಗುಣ ಪೂರ್ಣರಲ್ಲ, ಒಂದು ದೋಷ ಇದೆ. ಇನ್ನೂ ಸ್ವಾರಸ್ಯ ಇದೆ ಅದರಲ್ಲಿ, ಭಾಗವತದಲ್ಲಿ ಬರುತ್ತೆ ಇದೇ ಮಾತನ್ನು. ಆತ ಎಕ್ಸ್ಪ್ಲೇನ್ ಮಾಡಲಿಲ್ಲ, ಯಾಕಂದ್ರೆ ಅಲ್ಲಿ ಬಂದುಬಿಟ್ಟಿದೆ. ಸನಕಾದಿಗಳು ಹುಟ್ಟಿದ್ರು, ನೀವು ಮಕ್ಕಳನ್ನು ಪಡೀರಿ ಅಂದರು ಬ್ರಹ್ಮದೇವರು. ಇಲ್ಲ, ನಮಗೆ ಬಾಲಬ್ರಹ್ಮಚಾರ್ಯ, ನಾವು ಸನ್ಯಾಸ ಬೇಕು ಅಂತ ಹೊರಟೋಗಿ. ಅವಾಗ ಏನು ಮಾಡಿದ್ರು, ರುದ್ರ ಸೃಷ್ಟಿ ಮಾಡಿದರು. ಹೇಳಿದರು ಸೃಷ್ಟಿ ಮಾಡಿ ಅಂದರು, ಮಾಡಿದರು. ಹುಟ್ಟಿದ್ದಲ್ಲಿ ಯಾರು ಭೂತಗಣಗಳು ಮೊಮ್ಮಕ್ಕಳ ಕರ್ಕೊಬಂದಿ ಅಂತ ನೋಡಿದ್ರು. ಸಾಕು, ಇಷ್ಟೇ ಸಾಕು, ಸೃಷ್ಟಿ ಸಾಕು, ನಿಲ್ಲಿಸ್ಬಿಡಿ. ಆಮೇಲೆ ತಾವೇ ಸೃಷ್ಟಿ ಶುರು ಮಾಡ್ತಾರೆ. ಹಾಗೆ ಇವರೆಲ್ಲ ಹುಟ್ಟಿ ಬರ್ತಾರೆ ಬೇರೆ. ಅಲ್ಲೇ ಅದೆಲ್ಲ ಅಲ್ಲಿರೋದ್ರಿಂದ ಆಚೆ ಹಿಂಟ್ ಕೊಟ್ಬಿಟ್ರು ಅಷ್ಟೇ. ಕ್ರೋಧಾತ್ಮಕ ಪಾಲನೆ ನೈವ ಯೋಗ್ಯ. ಅಲಂ ಪ್ರಜಾಭಿ ಸೃಷ್ಟಾಭಿ ಈದೃಶೀಭಿ ಸುರೇಶ್ವರ. ಬ್ರಹ್ಮದೇವ್ರ ಮಾತು. ಸಾಕಿಷ್ಟು ಸಾಕು ಮಕ್ಕಳು, ಇದು ಈ ತಂಟೆಗೆ ಹೋಗಬೇಡಿ ಅಂತ, ಈ ಕೆಲಸ ನಿಲ್ಲಿಸ್ಬಿಡಪ್ಪ ಅಂತಾರಲ್ಲ ಹಾಗೆ. ಆದ್ದರಿಂದ ಪಾಲನೆ ನೈವ ಯೋಗ್ಯ ಅಂತ ಪ್ರೂಫ್ ಇದೆ ಈಗಾಗಲೇ, ಅದಕ್ಕೆ ಅವ್ರು ಬೇಡ. ಇನ್ನು ನೆಕ್ಸ್ಟ್ ಸ್ಟೆಪ್ ಯಾರು ಬರ್ಬೇಕೀಗ, ಯಾರಿದ್ದಾರೆ ತಾರತಮ್ಯದಲ್ಲಿ? ಇವರು ಸೌಪರ್ಣಿ ಅವರೆಲ್ಲ ಹೆಂಗಸರು ಸಣ್ಣ ವಯಸ್ಸು ಸೇರಿದ್ದಾರೆ. ಆದರೆ ಅವರು ಇದಕ್ಕೆ ಬರೋದಿಲ್ಲ, ಉತ್ತರಕ್ಕೆ ಪುರುಷ ರೂಪ ಇಲ್ಲ ಅವರಿಗೆ, ಪರವಾಗಿಲ್ಲ. ನೆಕ್ಸ್ಟ್ ಯಾರಿದ್ದಾರೆ ಈಗ? ಇಂದ್ರ ಕಾಮ. ಅದರಲ್ಲಿ ಫಸ್ಟ್ ಯಾರು ಈಗ? ಇಂದ್ರ. ನೆಕ್ಸ್ಟ್ ಕಾಮ, ಇಂದ್ರ ಕರಿ. ಅದು ಎಷ್ಟು ಇದೆಲ್ಲ ಲಾಜಿಕ್ ನೋಡಿದರೆ ತಾರತಮ್ಯ ಜ್ಞಾನ ಪೂರ್ತಿ ಅರ್ಥ ಇದ್ರೆ ಸ್ವಾರಸ್ಯ ಗೊತ್ತಾಗುತ್ತೆ. ಇಲ್ಲ ಅರ್ಥ ಭಾಷೆ ಬರದೇ ಇದ್ರೆ ಜೋಕ್ ಹೇಳಿದ್ರೆ ಗೊತ್ತಾಗೋದಿಲ್ಲ, ಭಾಷೆ ಬಂದರೆ ಸ್ವಾರಸ್ಯ ಗೊತ್ತಾಗತ್ತೆ. ಭಾಷೆ ತಾರತಮ್ಯ ಜ್ಞಾನ ಇದ್ದರೆ ಇದಿಷ್ಟು ಕ್ಲಿಯರ್ ಆಗಿ ತಿಳಿಯುತ್ತೆ. ಅಥೋ ಮಹೇಂದ್ರೋ ಬಲವಾನ್ ಅನಂತರ ತೇಷಾಂ ಸವಾಹ್ವಾನಂ ವಿಹಾರ್ಹತಿ ಸ್ವರಾಟ್ ಇತೀರಿತಾ ಸಾ ಆಹ್ವಯದಾಶು ವಾಸವಂ ತತಃ ಪ್ರಜಜ್ಞೆ ಸ್ವಯಮೇವ ಶಕ್ರಃ. ಅತಃ ಮಹೇಂದ್ರಃ ಬಲವಾನ್ ಅನಂತರಃ. ಅನಂತರಃ ಬಲವಾನ್ ಮಹೇಂದ್ರಃ. ಅನಂತರದ ಬಲವಂತ ಯಾರು ಅಂದರೆ ಇಂದ್ರದೇವರು, ಮಹೇಂದ್ರಃ. ತತಸ್ತೇಷಾಂ ಸಮಾಹ್ವಾನಂ ಇಹ ಅರ್ಹತಿ ಸ್ವರಾಟ್. ತೇಷಾಂ ಅನಂತರ ಸೇರಿಸ್ಕೋಬೇಕು. ತೇಷಾಂ ಅನಂತರಃ, ಅವರ ಅನಂತರದವನು. ತೇಷಾಂ ಮೂರು ಬಹುವಚನ ಯಾತಕ್ಕೆ? ಯಾರ್ಯಾರು? ಗರುಡ ಶೇಷ 3 ಜನ ಇರೋದ್ರಿಂದ ತೇಷಾಂ ಅಂತ. ಇಬ್ಬರೇ ಆಗಿರೋ ತಯೋ ಅಂತ ಹೇಳ್ತಿದ್ರು, ಒಬ್ಬರೇ ಆಗಿರೋ ತಷ್ಟೇ ಅಂದ್ಬಿಡ್ತಿದ್ರು. ತೇಷಾಂ ತೇಷಾಂ ಅನಂತರಃ ಮಹೇಂದ್ರಃ. ಆದ್ದರಿಂದ ಸಮಾಹ್ವಾನ ವಿಹಾರ ಸ್ವರಾಟ್. ಅಂದರೆ ಸ್ವರ್ಗ, ಸ್ವರ್ಗಾಧಿಪತಿಯಾದ ಇಂದ್ರನನ್ನ ಇಹ ಸಮಾಹ್ವಾನಂ ಅರ್ಹತಿ. ಆತ ಈಗ ಕರಿಬೇಕು, ಆತನ ಕರೆಯುತ್ತೆ. ಇತೀರಿತಾ ಸ ಆಹ್ವಯದಾಶು ವಾಸವಂ. ಇಷ್ಟು ಕೆಲಸ ಮಾಡಲಿಕ್ಕೆ ಅವತಾರ ಮಾಡಿದ ಪಾಂಡವರಾಜ. ಮುಖ್ಯ ಅವತಾರ ಕಾರ್ಯ ಇದು. ಇದು ಆಗಿದ್ದಿಲ್ಲ ಅಂತ ಆತನ ಪ್ರವೇಶಕ್ಕೆ ಬರಲಿಲ್ಲ. ಡ್ಯೂ ಇತ್ತು, ಡ್ಯೂ ಕೊಡೋವರೆಗೂ ರಿಲೀವ್ ಮಾಡೋಲ್ಲ. ಹಾಗೆ ಡ್ಯೂ ಕೊಡಬೇಕಾಗ, ಅದಕ್ಕೆ ಡ್ಯೂ ಪರಿಹಾರ ಮಾಡ್ಕೋಬೇಕು. ಇತೀರಿತಾ ಸ ಆಹ್ವಯದಾಶು ವಾಸವ್. ತಕ್ಷಣ ಕರೆದ್ರು, ಬಂದೇ ಬಿಟ್ಟರು ಅವರು. ತತಃ ಪ್ರಜಜ್ಞೆ ಸ್ವಯಮೇವ ಶಕ್ರಃ. ಬಂದಾಯ್ತು, ಮಗು ಹುಟ್ಟಿ ಆಯ್ತು. ಮಂತ್ರ ಕೆಪಾಸಿಟಿನೇ ಆಗಿತ್ತು. ಆ ಕ್ಷಣಕ್ಕೆ ಹುಟ್ಟಿದ್ದ್ಯಾರೋ? ಅರ್ಜುನ ಹುಟ್ಟಿದ. ಶಕ್ರಃ, ಚಕ್ರ ಅವತಾರವನ್ನು ಮಾಡಿದ. ಸಚಾರ್ಜುನೋ ನಾಮ ನರಾಂಶಯುಕ್ತೋ
ವಿಷ್ಣಾವೇಶಿ ಬಲವಾನಸ್ತ್ರವೇತ್ತ ರೂಪ್ಯನ್ಯಸ್ಯಾತ್ ಸೂನುರಿತ್ಯುಚ್ಯಮಾನ ಭರ್ತ್ರಾ ಕುಂತಿ ನೇತಿ ತಂಪ್ರಾಹ ಧರ್ಮಾತ್ ಸ ಚ ಅರ್ಜುನ ನಾಮ ನರಾಂಶಯುಕ್ತ ಆತ್ನೇ ಅರ್ಜುನ. ಪ್ರತಿಯೊಬ್ಬರು ಅವತಾರ ಮಾಡಿದಾಗಲೂ ಹಸಿರಿರವಣೆ ಆಗ್ತಾ ಇರುತ್ತೆ. ಧರ್ಮರಾಜ ಹುಟ್ಟಿದ ಸರ್ವೇಷಾಂ ಧರ್ಮಿಣಾಂ ಶ್ರೇಷ್ಠ ಜಾತೋಯಮಿತಿ ಭಾರತ. ಭೀಮಸೇನ ಅವತಾರ ಮಾಡಿದಾಗ ಸರ್ವೇಷಾಂ ಬಲಿರಾಂ ಶ್ರೇಷ್ಠ ಜಾತೋಯಮಿತಿ ಭಾರತ. ಈತ ಬಂದಾಗ ಧನ್ವಿನಾಂ ಶ್ರೇಷ್ಠ ಸರ್ವೇಷಾಂ ಧನ್ವಿನಾಂ ಶ್ರೇಷ್ಠ ಯತ್ರ ಪಾರ್ಥೋ ಧನುರ್ಧರ ಪಾರ್ಥ ಏವ ಧನುರ್ಧರ. ಇಂಥ ವ್ಯಕ್ತಿ ಹುಟ್ಟುತ್ತಾ ಇದ್ದಾನೆ. ಹಸಿರಿರವಾಣಿ ಆಗಿದ್ರೆ ಏನು ಅನುಕೂಲ ಆಯಿತು ಅಂದರೆ ಆತ ಅನ್ಕೊಂಡಿದ್ದು ಕನ್ಫರ್ಮ್ ಆಯಿತು ಅಂತ. ಇಲ್ಲಿ ಒಪ್ಕೊಂಡ ಯಾರು ಮೆಸೇಜ್ ಸೆಂಟ್ ಅಂತ ಬರುತ್ತಲ್ಲ ಹಾಗೆ ಕಳಿಸ್ತಾ ಹೋಗ್ತಾ ಇಲ್ಲ, ಹೋಯ್ತು ಅಂದರೆ ನಿಶ್ಚಿಂತಿದ್ರೆ ಹಾಗಾಗಿ ರಿಪ್ಲೈ ಬರ್ತಾ ಇದೆ. ಹಸಿರಿರವಾಣಿ ಅದನ್ನು ಆತ ಸಂಕಲ್ಪ ತಕ್ಕಂತೆ ಆಗಿದೆ ಅಂತ ಹೇಳಿ ಸೂಚನೆ ಮಾಡ್ತಾ ಇದೆ. ವಿಶ್ವಾವೇಶಿ ಬಲವಾನ್ ಅಸ್ತ್ರವೇತ್ತ. ಒಂದು ಕಡೆಗೆ ನರಾಂಶ ಇದೆ. ನರ ಅಂತ ಯಾರು ಶೇಷ. ವಿಷ್ಣಾವೇಶಿ ವಿಷ್ಣುವಿನ ಆವೇಶ ಇದೆ ಸ್ಪೆಷಲ್ ಆಗಿ ಅರ್ಜುನನ. ಬಲವಾನ್ ಅಸ್ತ್ರವೇತ್ತ ಅದು ವಿಷ್ಣಾವೇಶಿ. ಪಾಂಡವಾನಾಂ ಧನಂಜಯ ವಿಭೂತಿ ರೂಪ ಇದೆ ಅಂತ ಆ ಅರ್ಥದಲ್ಲಿ ವಿಷ್ಣಾವೇಶಿ ಅನ್ನೋ ಪದ ಚೆನ್ನಾಗಿ ಅರ್ಥ ಆಗ್ತದೆ. ಬಲವಾನ್ ಅಸ್ತ್ರವೇತ್ತ ಬಲಿಷ್ಠನಾಗಿದ್ದಾನೆ. ಅಸ್ತ್ರ ಬಲವಾನ್ ಇನ್ನೊಂದು ಪದ ಇದೆ ಬಲವಾನ್ ಶಬ್ದಕ್ಕೆ. ಬಲ ಅಂದರೆ ವಾಯುದೇವರು ಅಂತ ಅರ್ಥ. ವಾಯುದೇವರ ಆವೇಶರು ಇದೆ. ಯಾಕೆ ವೀರನಾಮಕ ವಾಯುದೇವರಿದ್ದಾರೆ. 5 ಜನ ಪಾಂಡವರಲ್ಲೂ ಕೂಡ ಭೀಮಸೇನ ವಾಯುನೇ ಉಳಿದ 4 ಜನದಲ್ಲಿ ಆವೇಶ ಇದೆ. ಇಲ್ಲಿ ಆವೇಶ ಯಾರು ಅಂತ ಕೇಳಿದರೆ ಬಲವಾನ್ ವೀರನಾಮಕ ವಾಯುದೇವರಿದ್ದಾರೆ. ಆದ್ದರಿಂದ ಅಲ್ಲಿ ಸೌಮ್ಯ, ಇಲ್ಲಿ ಅವರು ವಾಯುದೇವರೇ. ಆಮೇಲೆ ಶೃಂಗಾರ ರೂಪ ಮತ್ತು ಸುನೀತಿ ರೂಪ. ಶೃಂಗಾರ ಸುನೀತಿ ಇಷ್ಟು 5 ರೂಪದಲ್ಲಿರೋದ್ರಿಂದ ಈ ಬಲವಾನ್ ಅಸ್ತ್ರವೇತ್ತ. ರೂಪಿ ಅನ್ಯಶ್ಚಾತ್ ಸೂನುಹು ಇತಿ ಉಚ್ಯಮಾನ. ಆಗ ಮತ್ತೊಂದು ವರ್ಷ ಆಯ್ತು. ಆಗ್ಲಿಕ್ಕೆ ಒಂದು ಸ್ವಲ್ಪ ದಿವಸ ಆಯ್ತು ತಕ್ಷಣ ಕೇಳ್ಕೊಂಡು ಮತ್ತೆ ಕೇಳಿದ ಕುಂತಿ ಬಾಯಿಲಿ ಇನ್ನೊಬ್ಬ ಮಗ ಬೇಕು ಅಂತ ಕೇಳಿದ. ಏನು ಯಾತಕ್ಕೆ ಬೇಕು ಅಂತ ಕೇಳಿದ್ರು. ಕುಂತಿ ಎಷ್ಟು ಮೆಚೂರ್ಡ್ ಅಂದರೆ ಯಾತಕ್ಕೆ ಬೇಕು ಅಂತ ಕೇಳಿ ಸುಮ್ಮನೆ ಒಪ್ಪಲಿಲ್ಲ. ಯಾತಕ್ಕೆ ಬೇಕು? ಯಾಕೆ ಮಹಾಭಾರತ ಓದಿದಾಗ ಸಮಾಜನ ಹೆಂಗಸರು ಸೆಕೆಂಡರಿ ಅಂತ ತಿಳ್ಕೊಂಡಿರ್ತಾರೆ. ಕುಂತಿ ಎಷ್ಟು ಗ್ರೇಟ್. ವೇದವ್ಯಾಸರು ಮೊದಲೇ ಬರೀತಾರೆ ಮಹಾಭಾರತ ಅನೇಕ ಮೆಸೇಜ್ ಇದೆ. ಹರಿಸರ್ವೋತ್ತಮತ್ವ ವಾಯುಜೀವತ್ವ ತುಂಬ ಇದೆ. ಜೊತೆಗೇನಿದೆ ಕುಂತ್ಯಾಹ ಧೃತಿಂಚೈವ. ಕುಂತಿ ಎಷ್ಟು ಧೈರ್ಯವಂತಲು ನೋಡಿ ಅಂತ ಹೇಳ್ತಾರೆ. ಭಾಳ ವಿವೇಕಿ ಕುಂತಿ. ಆ ದೃಷ್ಟಿಯಿಂದ ಎಷ್ಟು ಚೆನ್ನಾಗಿ ನಡ್ಕೋತಾಳೆ. ಯಾಕೆ ಅಂತ ಕೇಳಿದ್ರು ತಕ್ಷಣ ಕಣ್ಣು ಮುಚ್ಕೊಂಡು ಮಾಡಲಿಲ್ಲ. ಯಾಕೆ ಅದು ಕೇಳಿದ. ಕಾರಣ ಕೊಡ್ಬೇಕು. ಕಾರಣ ಇತ್ತು ಅದೇ ತೋರಿಸ್ತಾ ಇಲ್ಲ ಅಂತೆ. ರೂಪಿ ಅನ್ಯಸ್ಯಾತ್ ರೂಪವಂತನಾದ ಮಗ ಬೇಕು. ಯಾಕೆ ನೋ ಅಂತ ಹೇಳ್ಬಿಟ್ಟು ಯಾತಕ್ಕೆ ಕೊಡ್ಬೇಕು ಲೆಕ್ಕಿಲ್ದಾಗ. ನೆಸಿಟಿ ಅಲ್ಲ ಅದು. ನೆಸಿಟಿ ಪರಿಸ್ಥಿತಿ ಅಲ್ಲ. ಇದು ಔಷಧಿ ತಗೊಂಡಾಗಿ ರುಚಿ ಇಡುವಂತ ಎಕ್ಸ್ಟ್ರಾ ಕೊಡೋದ್ರೆ ಹೇಗೆ ಹಾಗೆ ಊಟ ಇದ್ದಾಗಲ್ಲ ಅದು ಹೇಗೆ ತಗೋಬೇಕದು ಎಷ್ಟು ಬೇಕೋ ಅಷ್ಟೇ. ಎಷ್ಟು ಸ್ವಾರಸ್ಯ. ಕುಂತಿ ಎಷ್ಟು ಇದಾಗಿದ್ದಾಳೆ ಅಂದರೆ ಅದಕ್ಕೆ ತಕ್ಕಂತೆ ಆಕೆ ಜೀವನ ಆಗಿತ್ತು. ಆ ಕುಂತಿ ಪಾತ್ರ ಭಾರಿ ಮಹತ್ವ ಇದೆ. ಒಬ್ಬ ಬಾಲ ವಿಧವೆ ಆ ಲೆಕ್ಕದಲ್ಲಿ ಎಲ್ಲರ ವಿರೋಧಿಗಳು ಅಂಥದ್ರೆ ಇಷ್ಟು ಯೋಚನೆ ಮಾಡಿ ಮಕ್ಕಳು 10 ಜನ ಮಕ್ಕಳ ಜವಾಬ್ದಾರಿ ಇದೆ. ಬರೀ ಆಪತ್ತುಗಳು ಮಯ ಗೊತ್ತಾ. ಅಂಥದ್ದು ಹೇಗೆ ದಾಟ್ತಾಳೆ ಅಂದರೆ ಕುಂತ್ಯಾ ಧೃತಂಚೈವ. ಒಬ್ಬ ಹೆಂಗೆ ಹೇಗಿರಬೇಕು ಅಂತ ತೋರಿಸ್ತೇವೆ ಅಂತ ಹೇಳಿ ಕುಂತಿಯ ಪಾತ್ರದ ವೈಶಿಷ್ಟ್ಯ ಇದೆ. ಕುಂತಿ ಧೈರ್ಯವಾಗಿ ಹೇಳಿದ್ರು ನಾ ಸಾಧ್ಯ ಇಲ್ಲ. ಅಲ್ಲಿ ಬರುತ್ತೆ ಅಲ್ಲಿ ಮಹಾಭಾರತ ಹೇಳ್ಬೇಕಾದ್ರೆ ನಾತಃ ಚತುರ್ಥಂ ಪ್ರಸವಂ ಆಪತ್ಸುಪಿ ವದಂತ್ಯುತ. ಇದು ಉತ್ತರ ಇದೆ. ಎಂಥ ಆಪತ್ಕಾಲದಲ್ಲೂ ಕೂಡ 3 ಮೇಲೆ ಮಕ್ಕಳಿರಬಾರ್ದು. ಹಿಂದೆ ಮಾಡಿದ್ರಲ್ಲ ಗೊತ್ತಾಯ್ತಾ. 2 ಬೇಕು 3 ಸಾಕು ಅಂತ ಹೇಳಿ ಅದು ಆಮೇಲೆ ಹೋಯ್ತು. ಅದು ಬರ್ತಾ ಬರುತ್ತೆ. ಆಮೇಲೆ ಆರ್ತಿಗೊಬ್ಬ ಕೀರ್ತಿಗೊಬ್ಬ ಅಂತ ಎಲ್ಲ ಆಯ್ತು. ಈಗ ಒಂದಕ್ಕೆ ಬಂದಿದ್ದಾರೆ. ಕೆಲವರು ಬಿಟ್ಟೇ ಬಿಟ್ಟಿದ್ದಾರೆ. ವಿಚಿತ್ರ. ಅದಕ್ಕೆ ಕರ್ತವ್ಯ ಅಂತ ಒಂದಿದೆ. ಜನ ಮರಿಬಾರ್ದು. ಕರ್ತವ್ಯ ಅಂತ ಒಂದಿದೆ. ಪ್ರಯತ್ನ ಪಟ್ಟ ಆಗಲಿಲ್ಲ ಅದು ಬೇರೆ. ಪ್ರಯತ್ನನೇ ಪಡೆದ ಹೋದರೆ ತಪ್ಪಾಗುತ್ತೆ. ಅದು ಸಂತತಿ ಪಡೆಯೋದು ಅದು ಹೇಳ್ತಾರೆ. ಪ್ರಜಾತಂತು ಮಾ ವ್ಯವಚ್ಛೇತ್ಸಿ ಉಪನಿಷತ್ ಸಂದೇಶ ಅಂತ. ವಿದ್ಯಾಭ್ಯಾಸ ಮುಗಿಸಿದ್ದೀರಿ, ಒಂದು ಪಾಠ ಪ್ರವಚನ ಮಾಡಿಕೊಂಡು ಸ್ವಾಧ್ಯಾಯ ಪ್ರವಚನಾಭ್ಯಾಮ್ ನ ಪ್ರಮದಿತವ್ಯಂ ಎಂದು ಬಿಡಬೇಡಿ. ಆದರೆ ಪ್ರಜಾತಂತು ಮಾ ವ್ಯವಚ್ಛೇತ್ಸಿ. ನೀವು ಪ್ರಜಾತಂತು ವಿವಾಹ ಗೃಹಸ್ಥರಾಗಬೇಕು. ನಿಮ್ಮ ಆಪ್ಷನ್ ಅಲ್ಲ, ಅದು ಕಂಪಲ್ಸರಿ. ಗೃಹಸ್ಥರಾಗಬೇಕು. ಹಾಗೆ ಸಂತತಿಯನ್ನು ಬೆಳೆಸ್ಬೇಕು. ಯಾಕೆ ಸಂತತಿ ಬೆಳೀತಾ ಹೋದ್ರೆ ಜ್ಞಾನ ಹಾಗೆ ಇರ್ಲಿಕ್ಕಾಗೋದಿಲ್ಲ. ಏನು ಬೇಕು ಬರೀಲಿಕ್ಕೆ ಪುಸ್ತಕ ಆಗಬೇಕು, ಹೇಳಕ್ಕೆ ವ್ಯಕ್ತಿ ಬೇಕು. ಅದು ವ್ಯಕ್ತಿ ಬರಬೇಕಾದ್ರೆ ಸಂತತಿ ಆಗಬೇಕು ಅಂತೆಲ್ಲ ಒಂದು ಕಂಡೀಷನ್ ಕೊಟ್ಟು ಹೇಳ್ತಾರೆ. ಆ ದೃಷ್ಟಿಯಲ್ಲಿ ನಾವೆಲ್ಲ ಏನು ತಿಳ್ಕೊಂಡು ನಮ್ಮ ಇಷ್ಟ ಅಂತೀವಿ. ನಮ್ಮ ಇಷ್ಟ ಅಲ್ಲ ಅದು. ಅರ್ಥ ಆಯ್ತಾ. ನಮ್ಮ ಇಷ್ಟ ಅಲ್ಲ ತಡ್ಕೋಬೇಕು. ಆದರೆ ಕ್ಷತ್ರಿಯರಿಗಾದರೆ ಆ ಕಾಲದಲ್ಲಿ ಏನು ಹೇಳಿದರು, 2ಕ್ಕಿಂತ ಹೆಚ್ಚು ಬೇಡ, 3ಕ್ಕೆ ಸಾಕೆ ಸರ್, 3ಕ್ಕೆ ಸಾಕು. ಅದಕ್ಕೆ ನಾ ಸಾಧ್ಯ ಇಲ್ಲ ಅಂತ. ಹಿಂದೆಲ್ಲ ಈ ಮಾತನ್ನ ಪೇಪರ್ನ ಕೋಟ್ ಕೂಡ ಮಾಡ್ತಾ ಇದ್ರು. ಬಹಳ ಹಿಂದೆ 30-40 ವರ್ಷದ ಹಿಂದೆ ಈ ಶ್ಲೋಕನೂ ಹಾಕ್ತಿದ್ರು. ಕುಂತಿ ಮಾಡಿ ಹೇಳಿದ್ದು ಅಂತೇಳಿ ಹೇಳಿ ಸಪೋರ್ಟ್ ಕೊಡ್ತಿದ್ರು, ಮಹಾಭಾರತ ಸಪೋರ್ಟ್. ಈಗ ಅದು ಪೂರ್ತಿ ಬಿಟ್ಟೋಯ್ತು.
ಇಲ್ಲಿ ಹೇಳಿದ್ರು ಯಾವ ಕಾರಣಕ್ಕೂ ಕೂಡ ನಾಲ್ಕನೇ ಮಗುನ ಪಡಿಬಾರದು. ಗೊತ್ತಾಯ್ತಾ? ಇಲ್ಲಿ 3 ಆಯ್ತು, ಈಗ 4ನೇದಾಗುತ್ತೆ. ಈಗ ಆ ರೀತಿ ಆದ್ರೆ ತಪ್ಪಾಗುತ್ತೆ. ಅಂದ್ರೆ ಇನ್ನೊಂದು ಸೃಷ್ಟಿಯಲ್ಲೂ ಕೂಡ ನಿಯೋಗ ಪದ್ಧತಿಯನ್ನು ಮಕ್ಕಳನ್ನ ಪಡೆದಾಗಲೂ ಕೂಡ ಏನಾಗಬಾರದು, 3 ದಾಟಬಾರದು. ಅದಕ್ಕೆ ವೇದವ್ಯಾಸರು ಏನ್ ಮಾಡಿದ್ರು, ಧೃತರಾಷ್ಟ್ರ ಕುರುಡ, ಪಾಂಡುರಾಜ, ಹೀಗೆ ಇನ್ನು ಹದ್ದೇ ಇಲ್ಲ, ಸೇಮ್ ಇದೇ ಕೇಸ್. 3 ಮಕ್ಕಳಿಗೆ ಹೆಚ್ಚು ಪಡೆಯಾಗಿಲ್ಲ, ಪಡೆದ್ರೆ ದೋಷ ಆಗುತ್ತೆ. ಆ ರೀತಿ ಪಡೆದಾಗ ದೋಷ ಅನ್ಸೋದ್ರಿಂದ ಹಾಕ್ಕೊಡು. ಅಂದ್ರೆ ದೇವ ನಿವೇಗ ಪದ್ಧತಿಗೂ ನಿಯಮಗಳಿರೋದ್ರಿಂದ ಆ ನಿಯಮದ ತಕ್ಕಂತೆ ನಿಂತೋಯ್ತು. ಈಗ ಇದು ಒಂದು ರೀತಿ ನಿಯೋಗ, ದೈವಿಕ ನಿಯೋಗ. ಇದು ಭಾರಿ ಶ್ರೇಷ್ಠ ವಿಚಾರ ಬೇರೆ, ಅದು ಆಗಬಾರ್ದು. ಹಾ, ಏನು ಗೊತ್ತಿದ್ದಕ್ಕೆ ಅಷ್ಟು ಹೇಳಿದ್ದು. ಪಾಂಡುರಾಜ ಹತ್ತ ಸ್ವಲ್ಪ ಇದು ಮಾಡ್ಕೊಂಡ, ಸ್ವಲ್ಪ ಹೇಗೋ ಬಂದ್ರೆ ಇದೆಯಲ್ಲ ಬೇಡ ಅಂತ ಹೊರಟ. ಈಗ ಸಾಧ್ಯ ಇಲ್ಲ ಅಂತ ಇದು ಸರಿಯಾಗಿ ಯೋಚನೆ ಮಾಡಿದ್ರೆ ಕುಂತಿ ಎಷ್ಟು ವಿವೇಕದಿಂದ ನಡ್ಕೋತ. ಪಾಂಡುರಾಜ ಆ ಕಾಲಕ್ಕೆ ಸ್ವಲ್ಪ ಮೈ ಮರೆತರು ಕೂಡ ಕುಂತಿ ಮೈ ಮೇರಲಿಲ್ಲ. ಯಾವ ಧರ್ಮ ಇಲ್ಲ, ಇಲ್ಲ ಇಲ್ಲ ಇಲ್ಲ. ಮೊದಲು ಫ್ಯಾಮಿಲಿ ಪ್ಲಾನಿಂಗ್ ಬಂದಾಗ ಇದು ಶುರು ಮಾಡಿದ್ರು. ಫಸ್ಟ್ ಫ್ಯಾಮಿಲಿ ಮೊದಲೆಲ್ಲ 9-10 ಮಕ್ಕಳು ತೀರಾ ಕಾಮನ್ ಆಗಿನ ಕಾಲ. ಗೊತ್ತಾಯ್ತಾ? 9 ಇದು ಎಷ್ಟೇದು ಅಂತ ಕೇಳಬೇಕಾಯ್ತು, ಆ ಸ್ಥಿತಿಯಲ್ಲಿ ಇತ್ತು. ಈಗ ಅದು ಹೋಗ್ಬಿಡ್ತು, ಬರ್ತಾ 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 ಒಂದಿದ್ರೆ ಪುಣ್ಯ. ಆ ಕಾಲ ಬಂದಿದೆ, ಹಿಡಿತಾ. 2 ಇತ್ತು, 2 ಹೋಯ್ತು, ಈಗ 1ಕ್ಕೆ ನಿಲ್ಲಿಸ್ಬಿಡ್ತಾ. ಜಾಸ್ತಿ ಇತ್ತು. ಹೌದು, ಅಲ್ಲ ಹೇಳಿದೆ, ಹಿಂದವ್ರಿಗೆ ಎಲ್ಲ ಹೇಳಲೇಬೇಕಾಗಿಲ್ಲ. ಸಾಮಾನ್ಯವಾಗಿ 8-9 ಜನ ತೀರಾ ಕಾಮನ್. 20-25 ಮಕ್ಕಳೆಲ್ಲರೂ ಇದ್ದಾರೆ. ಅವ್ರು ಯಾವ ರೆಕಾರ್ಡ್ ಇದ್ದಾಗ ಆ ಕಡೆ ಎಲ್ಲ ಆ ಸಮಯದಲ್ಲಿ. ಈಗ ಅದಿದ್ರೆ ಇವ್ರಿಗೆ ಹೆದರಿಕೆ ಆಟ್ಮೇಲೆ ಆಗ್ಬಿಡ್ತಾರೆ. ಇವ್ರು ಇರೋದಿಲ್ಲ, ನಂಬದೇ ಇಲ್ಲ ಯಾರು ಕೂಡ. ಅದು ಬೇಡ, ಅದು ಉದ್ದೇಶ ಬೇರೆ. ದುಷ್ಟ ಸಂತತಿ ಬೇರೆ, ಶಿಷ್ಟ ಸಂತತಿ. ದುಷ್ಟ ಸಂತತಿ ಗುಡ್ಡ ಕಡೆ ಎಷ್ಟು ಸರಿ ಇದ್ದಾರೆ, ಅಪಾಯಿಂಟ್ಮೆಂಟ್ ಇದೆಯಾ ಅದಕ್ಕೆ? ಏನಿಲ್ಲ. ಇದಾದ್ರೆ ನಿಯಮ ಇದೆ. ಸಾತ್ವಿಕರ ನಿಯಮ ಯಾವ್ದಕ್ಕಾರ ನಿಯಮ ಇರುತ್ತಾ? ಪ್ರೈವೇಟ್ ಸೇರ್ಸ್ಕೊಂಡು ಬಿಡ್ತಾರಲ್ಲ ಆಟಕ್ಕೆ. ಗೊತ್ತಾಯ್ತಾ? ಅದು ಬೇರೆ ವ್ಯವಸ್ಥೆ. ಅದು ಕೂಡ ಉಲ್ಲಂಘನೆ ಮಾಡಿದಾಗ ಒಂದು ಸ್ವಲ್ಪ ಇದು ಮಾಡ್ತಿತ್ತು. ಸರ್ಕಾರ ಅಂದಾಗ ಏನಾಗುತ್ತೆ, ಡೈರೆಕ್ಟ್ ಕನೆಕ್ಷನ್ ಇರೋದ್ರಿಂದ ಅಫೆನ್ಸ್ ಜಾಸ್ತಿ ಆಗುತ್ತೆ. ಅಫೆನ್ಸ್ ಮಾಡಾಗಿ ದ್ರೋಣಾತ್ಮಕಂ ನಾತಿ ತರಂ. ಇಲ್ಲಿ ಪ್ರತಿಯೊಂದು 12ನೇ ಅಧ್ಯಾಯ ಸರಿಯಾಗಿ ಓದದೆ ಹೋದ್ರೆ ಎಷ್ಟೋ ಫೌಂಡೇಶನ್ ಮತ್ತೆ ಮಿಸ್ ಆಗಿಬಿಡುತ್ತೆ. ಇದು ಸರಿಯಾಗಿ ಓದ್ತಾ ಇರುತ್ತೆ. ಅಂದ್ರೆ ಇಲ್ಲಿ ಸ್ವಲ್ಪ ಕುಂತಿ ಬಗ್ಗೆ ತುಂಬ ಯೋಚನೆ ಮಾಡಬೇಕು. ಇಷ್ಟೊತ್ತಿಗೆ ಏನಾಗಿದೆ ಇಲ್ಲಿ, ಗಾಂಧಾರಿಗಾಗಲೇ 3 ಮಕ್ಕಳು ಆಗಿಬಿಟ್ಟಿದ್ದಾರೆ ಈಗಾಗಲೇ. ಯಾಕೆ ಎಷ್ಟೊತ್ತಿಗೆ ಆಗಿದ್ರು ಅವರೆಲ್ಲ? ಯಾರು? ಅರ್ಜುನ ಹುಟ್ಟೋಡ್ರು ಎಲ್ಲರ ಭೀಮಸೇನ ಹುಟ್ಟಿದ್ದಾಯ್ತು. ಇನ್ನೊಂದು ವಿಷಯ ಹೇಳ್ತಾ ಇದ್ದಲ್ಲ, ಈಗ ಅಲ್ಲಿ ಅಷ್ಟೊತ್ತಿಗೆ 100 ಮಕ್ಕಳಾಗಿರೋದು ಗೊತ್ತಿದೆ ಆಕೆಗೆ. ಆಕೇನು ಮಾಡ್ಬೋದಾಗಿತ್ತು? ಅದಕ್ಕೋಸ್ಕರ ಜಾಸ್ತಿ ಮಾಡ್ಬೋದಾಗಿತ್ತು. ಈಕೆ 100 ಅಲ್ಲ 1000 ಮಕ್ಕಳು ಪಡಿಬೋದಾಗಿತ್ತು. ಮಂತ್ರಕ್ಕೆ ಏನಿಲ್ಲ, ಲಿಮಿಟ್ ಇಲ್ಲ. ಈ ಕುಮಾರವ್ಯಾಸ ಪಂಪ ಏನ್ ಮಾಡ್ಬಿಟ್ಟಿದ್ದ, 5 ಮಂತ್ರ ಅಂತ ಮಾಡಿದ. 5 ಮಂತ್ರ ಅಂತ ಆದ್ರೆ ಒಂದು ಕರ್ಣನಿಗೆ ಹೋಯ್ತು, ಒಂದು ಧರ್ಮರಾಜನಿಗೆ, ಒಂದು ಭೀಮಸೇನಿಗೆ, ಒಂದು ಅರ್ಜುನನಿಗೆ. ಅದು 4 ಮಂತ್ರ ಆಗೋಯ್ತು. ಈಗ ಇನ್ನೊಂದು ಮಂತ್ರ ಇತ್ತು ಅಷ್ಟೇ ಆಕೆಗೆ. ಆದ್ರಿಂದ ಮುಂದೆ ಹುಟ್ಟುತ್ತಾರ ವಿಚಾರ ಬೇರೆ. ಆದ್ರೆ ಇದು ಮೂಲದ ಪ್ರಕಾರ ಎಷ್ಟು ಶಕ್ತಿ ಇದೆ, ಹೆಸರಿಗೆ 1 ಮಂತ್ರ, ಶಕ್ತಿ ಎಷ್ಟಿದೆ. ಆದ್ರೆ ಟೆಂಪ್ಟ್ ಆಗ್ಲಿಲ್ಲ ಕುಂತಿ. ಇದು ಭಾರಿ ದೊಡ್ಡದು. ಅದಕ್ಕೆ ಕುಂತ್ಯ ಧೃತಿಂಚೈವ, ಕುಂತಿಯ ಧೈರ್ಯ ನೋಡ್ಬೇಕು. ಯಾರು ಯಾಕೆಂತ ಕೇಳಿದ್ರೆ, ಹೌದು ನಿಯಮ ಆಗಿದೆ, ಬಟ್ ಈಗ ಶತ್ರುಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ಹಾಗೆ ಮಾಡ್ತೇನೆ ಅಂತ ಹೇಳ್ಬೋದಾಗಿದೆ. ಹೇಳಿಲ್ಲ. ಧರ್ಮ ಹೇಳಿದೆ ಸಾಕು ಅಂತ ಹೇಳಿದೆ. ಧರ್ಮ ಕಾಪಾಡುತ್ತೆ, ಆಕೆ ನಂಬಿಕೆ ಇತ್ತು. ಅವ್ರಿಗೆ 100 ಇದ್ರೂ ಪರವಾಗಿಲ್ಲ, ನಾನು 3 ಸಾಕು ಅನ್ನೋಷ್ಟ್ರ ಮಟ್ಟಿಗೆ ಆಕೆ ದೀಕ್ಷೆ ಇತ್ತು. ಈ ಎಜುಕೇಶನ್ ಯಾವ ಬರುತ್ತೆ ನಮಗೆ? ಇಂಥವ್ರ ಕಥೆ ಕೇಳಿದ್ರೆ ಬರುತ್ತೆ. ಅದಕ್ಕೆ ಆಚಾರ್ಯ ಹೇಳಿದ್ದೇನು, ಸ್ತ್ರೀ ಶೂದ್ರ ಬ್ರಹ್ಮಬಂಧುನ ಅವರಿಗೂ ಜ್ಞಾನ ಬರಬೇಕಾದ್ರೆ ಮಹಾಭಾರತ ಬೇಕಂತಾನೆ ಬರೆದ್ರು. ಓದ್ಬೇಕು ಅನ್ನೋ ಜ್ಞಾನ ಕೂಡ ಇಲ್ಲ. ಹಾಗಾಗಿದೆ, ಅದನ್ನ ಓದಿ ಜ್ಞಾನ ಬರೋದು ಬೇಡ. ಅದು ಓದಬೇಕು ಅಂತ ಜ್ಞಾನ ಇದ್ರೂ ಎಷ್ಟೋ ಬಚಾವ್ ಆಗ್ತಾರೆ, ಅದಿಲ್ಲ. ಇನ್ನು ಬಂದಿಲ್ಲ, ಅದಿನ ಇನ್ನು ಬಂದಿರ ಬರುತ್ತೆ. ಅದು ಇಷ್ಟ ಆಯ್ತು, ಸುಮ್ಮನೆ ಆಗ್ಬಿಟ್ಟು ವಿರರಾಮ. ವಿದ್ಯಾದೇವಿಗೆ ಇನ್ನೂ ಪ್ರಶ್ನೆ ಮಾಡೋದಾದ್ರೆ, ಸಗರರಾಜನಿಗೆ ಎಷ್ಟು ಜನ ಇದ್ರು? 60,000 ಮಕ್ಕಳು. ದಕ್ಷ ಪ್ರಜಾಪತಿಗೆ 10,000 ಫಸ್ಟ್, ಆಮೇಲೆ 1000 ಈಗೆಲ್ಲ ಬಂತು. ಇದೇ ಆತಕ್ಕೆ ಅಂತ ಪ್ರಶ್ನೆ. ಸರಿ, ಏನು ಯೋಚನೆ ಮಾಡಬೇಕಾಗಿಲ್ಲ. ಅದೇನದು ಅಲ್ಲ, ಅದು ಬಿಗಿನಿಂಗ್ ಆಫ್ ಕ್ರಿಯೇಷನ್. ಬಿಗಿನಿಂಗ್ ಆಫ್ ಕ್ರಿಯೇಷನ್ ಆದ್ರಿಂದ ಹೆಚ್ಚು ಮಕ್ಕಳು ಬೇಕಾಗ್ತದೆ. ಇದು ಹಾಗಲ್ಲ. ಒಂದು ಫ್ಯಾಕ್ಟ್ರಿ ಓಪನ್ ಆಗುತ್ತೆ, ಎಷ್ಟು ವೇಕೆನ್ಸಿ ಇರುತ್ತಾಗ 1000 ದೊಡ್ಡ ಫ್ಯಾಕ್ಟ್ರಿ 1000 100s ಗಟ್ಟಲೆ ಬರುತ್ತೆ. ಯಾವಾಗ ಫಿಲಪ್ ಆದ್ಮೇಲೆ ರಿಟೈರ್ ಆದ್ರೂ ಇದು ಅಂತ ಕೇಸ್ ಬರುತ್ತೆ. ಅವಾಗ ಭಾರಿ ಲಿಮಿಟೆಡ್ ಆಗ 1 or 2 ಆ ಥರ ಬಲಕ್ಷ ಸ್ವಲ್ಪ ಎಕ್ಸ್ಪೈರ್ಡ್ ಆದ ಮತ್ತೆ ಬರುತ್ತೆ. ಈ ಪ್ರಶ್ನೆಗೆ ಉತ್ತರ ಹೇಗಿದೆ ಅಂದ್ರೆ, ಇದು ಯಾವಾಗ ಅಪ್ಲಿಕಬಲ್? ನಾಥ ಚತುರ್ಥಂ ಪ್ರಸವಂ ಎಂಬುದು ಲೇಟರ್ ಸ್ಟೇಜ್. ಇದು ಫಸ್ಟ್ ಸ್ಟೇಜಲ್ಲಿ ಏನದು, ತುಂಬಾ ಜನ ಇರ್ಬೇಕು, ತುಂಬಾ ಜನ ಮಕ್ಕಳು ಇರ್ಬೇಕು. ಆಶೀರ್ವಾದ ಮಾಡ್ಬೇಕಾದ್ರೆ ದಶಾಶ್ಯಾಂ ಪುತ್ರಾನ್ ಆಧೇಹಿ ಪತಿಂ ಏಕಾದಶಂ ಕೃತಿ ಆಶೀರ್ವಾದ ಮಾಡ್ತಾ ಇತ್ತು. ಒಟ್ಟು 10 ಮಕ್ಕಳನ್ನು ಪಡಿ, ಮಗ ಗಂಡನ್ನೇ 11 ತಿಳ್ಕೊಂಡ್ಬಿಡು.
ಅಂದ್ರೆ ಮಗಳನ್ನ ನೋಡ್ಕೊ ಅಂತ ಅರ್ಥ. ಅಷ್ಟರ ಮಟ್ಟಿಗೆ ಒಂದು ವ್ಯವಸ್ಥೆ ಇದೆ. 10 ಮಕ್ಳು ಇರಬೇಕು ಅಂತ ಸಾಮಾನ್ಯ ನಿಯಮ ಹಿಂದಿನ ಕಾಲಕ್ಕೆ. ಅದು ಹೋಯ್ತು. ಯಾಕೆ ಬರ್ತಾ ಬರ್ತಾ ಏನಾಯ್ತು, ಜನಸಂಖ್ಯೆ ಜಾಸ್ತಿ ಆಗ್ತಾ ಬಂದು ನೆಸಿಟಿ ಇಲ್ಲ. ನೆಸಿಟಿ ಪ್ರಜಾವೃದ್ಧಿ ಆಗಬೇಕಾ. ಪ್ರಜಾವೃದ್ಧಿ ಕೇಸು ಬಿಗಿನಿಂಗ್, ಇದು ಮೆಚ್ಯೂರ್ಡ್ ಸ್ಟೇಜಲ್ಲಿ ಇದು ಬೇಕಿಲ್ಲ ಅಂತ. ಅದಕ್ಕೆ ಉತ್ತರ ಇದೆ. ಇದೆಲ್ಲ ಬರೆದಿದೆ, ಅನುವಾದ ಸರಿಯಾಗಿ ಹೋದ್ರೆ ಗೊತ್ತಾಗುತ್ತೆ. ಅನುವಾದ ಎಲ್ಲ ಬರೆದಿದೆ. ಇಲ್ಲಿ ಹೇಳ್ತಿರೋದು ಯಾವ್ದಿದೆಯೋ ಇಷ್ಟು ಜೊತೆಗೆ ಇನ್ನೂ ಪ್ಲಸ್ ಬರೆದಿದೆ. ಅದು ಗೊತ್ತಾಯ್ತಾ? ಅನುವಾದ ಪುಸ್ತಕದಲ್ಲಿ ಅವೆಲ್ಲ ಇರೋದ್ರಿಂದ ಈ ಸರ್ತಿ ಇನ್ನೂ ಜಾಸ್ತಿ ಬರೆದಿದೆ. ಈ ಸರ್ತಿ ಪುಸ್ತಕ ಬಂದಿದ್ರಲ್ಲಿ ಅದೇ ಒಂದು ಸ್ಟಾರ್ಟ್ ಕೊಡೋದು ಎಕ್ಸ್ಟ್ರಾ ಆಗಿದೆ. ಎಷ್ಟು ಕಂಪ್ಯಾರಿಸನ್ಗಳು, ಡೀಟೇಲ್ಸ್ಗಳು, ಕೊಟೇಶನ್ಸು ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ. ಇದಾದ್ಮೇಲೆ ಇನ್ನೂ ಜಾಸ್ತಿ ಆಗುತ್ತೆ. ಮತ್ತೆ ಈ ಸರ್ತಿ ಮತ್ತೆ ಪ್ರಿಂಟ್ ಮಾಡಿದರೆ ಇನ್ನೊಂದು ವಾಲ್ಯೂಮ್ ಜಾಸ್ತಿ ಆಗುತ್ತೆ. ಈಗ 8 ವಾಲ್ಯೂಮ್ ಆಗಲ್ಲ. ಈ ಸರ್ತಿ ಪ್ರಿಂಟ್ ಮಾಡಿದರೆ ಬಹುಶಃ ಈಗಾಗಲೇ ಪ್ರಿಂಟ್ ಮಾಡೋ ಅವಸ್ಥೆ ಬರುತ್ತೆ. ಇಷ್ಟು ಸ್ವಲ್ಪ ಬರುತ್ತೆ. ಅದು 9 ವಾಲ್ಯೂಮ್ ಆಗುತ್ತೆ. ಅದು ಕೊನೆ ಇಲ್ಲ. ಶಾಸ್ತ್ರಕ್ಕೆ ಏನಿಲ್ಲ. ಬಾವಿನ ತೆಗಿತಾ ಹೋದ್ರೆ ಏನಾಗ್ತಾ ಇರುತ್ತದು, ಹೆಚ್ಚು ತೆಗೆದಷ್ಟು ಹೆಚ್ಚು ಜಾಸ್ತಿ ಬರುತ್ತೆ. ಮತ್ತೆ ಕಡಿಮೆ ತೆಗೆದ್ರೆ ಕಡಿಮೆ, ತೆಗೆದು ಹೋದ್ರೆ ಅಷ್ಟೇ ಇರುತ್ತೆ, ತೆಗೆದ್ರೆ ಜಾಸ್ತಿ ಆಗುತ್ತೆ. ಅದಕ್ಕೆ ಶಾಸ್ತ್ರ ಅಂತ ಕರೆಯೋದು. ಕತೆ ಕಾದಂಬರಿ ಆಗಿರೋದಿಲ್ಲ. ನಮ್ಮ ಕೈಲಿ ಆಗಲ್ಲ ಅಂತ ಬಿಡಬೇಕೆ ಹೊರತು ಏನಾಗೋದಿಲ್ಲ. ಅದು ಮುಗಿತು ಅಂತ ಬಿಡ್ಲಿಕ್ಕಾಗೋದಿಲ್ಲ. ನಾವು ಸುಸ್ತಾಗ್ಬೇಕಷ್ಟೆ. ಇದ್ರಲ್ಲಿ ನಾವು ಕಥೆ ನೋಡಿದ್ರೆ ತಪ್ಪಾಗುತ್ತೆ. ನಾವು ಸಚಾರ್ಜುನೋ ನಾಮ ನರಾಂಶಯುಕ್ತ ವಿಷ್ಣಾವೇಶಿ ಬಲವಾನ್ ಅಸ್ತ್ರವೇತ್ತ ರೂಪ್ಯನ್ಯಸ್ಯಾತ್ ಸೋನುರಿತ್ಯುಜ್ಯಮಾನ ಭರ್ತ್ರ ಕುಂತಿ ನೇತಿ ತಂಪ್ರಾಹ ಧರ್ಮಾತ್ ಶಬ್ದಕ್ಕೆ ಅದೇ ಅರ್ಥ. ಮಹಾಭಾರತದಲ್ಲಿ ಇರೋದ್ರಿಂದ ಅದು ವಾಕ್ಯ ಕೋಟ್ ಮಾಡಲಿಲ್ಲ. ಅದೇ ಧರ್ಮ ಅಂತ ತಿಳಿಸಿದೆ. ಬೃಹಸ್ಪತಿ, ಇದು ಇನ್ನೂ ಧರ್ಮಕ್ಕೆ ಇನ್ನೊಂದು ಅರ್ಥ ಇದೆ. ಒಂದು ಮಕ್ಕಳ ಸಂಖ್ಯೆ, ನಿಯೋಗ ಸ್ಪೆಷಲ್ ಅಪ್ಲಿಕೇಶನ್. ಮತ್ತೆ ನಿಯೋಗದಲ್ಲಿ ಟೋಟಲಿ ಬ್ಯಾಂಡ್ ಅಂತ, ಟೋಟಲಿ ಬ್ಯಾಂಡ್ ಆಗಲೇಬಾರ್ದು. ಆದ್ರೆ ಕುಂತಿ ಗಾಂಧಾರಿ ಅಲ್ಲಿ ತಪ್ಪು ಮಾಡಿಬಿಟ್ರು. ಗಾಂಧಾರಿ ಏನ್ ಮಾಡಿಲ್ಲ ಆಕ್ಚುಲಿ. ವೇದವ್ಯಾಸನ ಏನಂತ ಕೇಳಬೇಕಾಗಿತ್ತು, ನಾನು 3 ಆಗ್ಲಿ ಅಂತ ಕೇಳಬೇಕಾಗಿತ್ತು. 100 ಕೇಳ್ಬಿಟ್ರು, ಅಲ್ಲೇ ತಪ್ಪಾಯ್ತು. 100 ಆಗಿದ್ದಕ್ಕೆ ಏನಾಯ್ತು, ಅಲ್ಲಿನೇ ಶುರು ಆಯ್ತು ತಪ್ಪಾಗ್ಲಿಕ್ಕೆ. ಕೊನೆ ಫಜಿತಿ ಏನಾಯ್ತು, ಎಲ್ಲ ಸತ್ತೋದ್ರು, ಒಬ್ರು ಉಳಿ. ಇದು 3 ಆದ್ರೆ 3 ಉಳ್ಕೊಂಡ್ಬಿಟ್ರು, +2 ಅವರು ಉಳ್ಕೊಂಡ್ರು. ಅವ್ರು 100ರಲ್ಲಿ ಒಬ್ರು ಉಳಿಲಿಲ್ಲ. ಅತಿ ಆಸೆ ಪಟ್ಟರೆ ಏನಾಗುತ್ತಾಗ, ಚೆಕ್ ಬರೆದಿದ್ರು ಯಾರೋ, ಚೆಕ್ ಎಷ್ಟೋ ಬರೆದಿದ್ರು, ಸ್ವಲ್ಪ ಒಂದು ಸಣ್ಣ ಎಲ್ಲ ಯಾರು ಮಾಡಿಬಿಟ್ಟ. ಆಮೇಲೆ ಏನಾಯ್ತು, ಬರ್ದಷ್ಟು ಕೊಡೋದಿಲ್ಲ, ಎಲ್ಲ ಹೋಗ್ಬಿಡುತ್ತೆ ಬೆಲೆಗೆ. ಎಷ್ಟು ಕೊಡಿ, ಎಷ್ಟು ಬರ್ದಿದ್ರಪ್ಪ ಅಷ್ಟು ಕೊಡ್ತೀರಿ ಅನ್ನೋದಿಲ್ಲ. ಎಂಟೈರ್ ಚೆಕ್ ಗಾನ್. ₹1 ಆ್ಯಡ್ ಮಾಡಿದ್ರು ಕೂಡ ₹1 ಅದು ಬಿಟ್ಟು ಕೊಡಿ ಬಾರ ಯಾರು ಕೊಡೋದಿಲ್ಲ. ಏನು ಮಾಡ್ತಾರೆ, ಹೋಗಿ ಇನ್ವ್ಯಾಲಿಡ್ ಚೆಕ್ ಅಂದ್ಬಿಡ್ತಾರೆ. ಇನ್ವ್ಯಾಲಿಡ್ ಬೈಕಿ ಆಯ್ತು. ಅಂದ್ರೆ ಗಾಂಧಾರಿ ಕುಂತಿಗಿರೋ ವ್ಯತ್ಯಾಸ ಇತ್ತು. ಗಾಂಧಾರಿ ಕಣ್ಣಿ ಬಟ್ಟೆ ಕಟ್ಕೊಂಡಿರ್ತಲ್ಲ, ಅದು ಮನಸ್ಸಿಗೂ ಬಟ್ಟೆ ಕಟ್ಟಿಕೊಂಡಾಗಾಯ್ತು. ಪಾಪ ಕಣ್ಣು ಕುರುಡ, ಗಂಡನೂ ಕುರುಡ, ತಾನು ಕುರುಡೆ ಆದಾಗಾಯ್ತು. ಇದು ಮುಗಿದ್ಮೇಲೆ ಆಕೆ ಸರಿ ಹೋಗ್ತು. ಅಲ್ಲಿವರೆಗೂ ದೊಡ್ಡ ತಪ್ಪು ಮಾಡ್ತಾರೆ. ಇದು ದೊಡ್ಡ ತಪ್ಪು ಮಾಡಿದ್ದೆ ಗಾಂಧಾರಿ. ಆ ಒಂದು ತಪ್ಪಿಗೆ ಆಕೆ ಎಷ್ಟು ಕಷ್ಟಪಡ್ಬೇಕಾಯ್ತು. ಮುಂದೆ ತಪ್ಪು ಮಾಡೋದಿಲ್ಲ, ಅದೊಂದೇ ತಪ್ಪು ಮಾಡಿ ಬಟ್ಟೆ ಕಟ್ಕೊಂಡಿದ್ರು. ಕಟ್ಕೊಳ್ದು ಹೋಗಿದ್ರ, ಕಟ್ಕೊಳ್ದು ಅಲ್ಲ. ಅದಕ್ಕೆ ಅಲ್ಲಿ ತುಂಬಾ ಸ್ವಾರಸ್ಯ, ಅದೆಲ್ಲ ಬರ್ತಿದೆ, ಓದಿ ಅದರಲ್ಲಿ. ಯಜಮಾನ ಯಾರೋ ಧೃತರಾಷ್ಟ್ರ, ಆತ ಕುರುಡ. ಯಜಮಾನಿ ಬಟ್ಟೆ ಕಟ್ಕೊಂಡು, ಅದು ಯಜಮಾನ ದಾರಿ ತಪ್ಪಿದರೆ ಬಿಡಿದವ್ರು ದಾರಿ ತಪ್ತಾರೆ. ಯಜಮಾನಿ ಹಾಗೆ ಆಗ್ತಾಳೆ. ಹಾಗಾದ್ರೆ ಮಕ್ಕಳು ಹಾಗೆ ಆಗ್ತಾರೆ. ಅಪ್ಪ ಅಮ್ಮ ಸರಿಯಲ್ಲಿ ನೋಡಿ ಮಕ್ಕಳಾಗಿದ್ದಾರೆ ಅಂತಾರಲ್ಲ, ಇಮಿಡಿಯೇಟ್ ಹಾಗೆ ಆಗಿರ್ತಾರೆ. ಒಂದು ಗಂಡನಿಂದ ಶುರುವಾಯ್ತು. ಮನೆ ಯಜಮಾನ ಮೇನ್ ಆತ, ಅರ್ಥ ಆಯ್ತಾ? ಆತ ದಾರಿ ತಪ್ಪಿ, ಯಜಮಾನ ಅಂತಾನೆ ಹೆಸರು. ಆ ದಾರಿ ತಪ್ಪಿದ್ರೆ ಎಲ್ಲರೂ ಕೊಡ್ತಾರೆ. ಇವತ್ತಾಗಿರೋದು ಮನೆ ಯಜಮಾನಿಗೆ ಏನೂ ಗೊತ್ತಿರೋದಿಲ್ಲ. ಇನ್ನೇನು ಉದ್ಧಾರ ಆಗಲಿಕ್ಕೆ ಸಾಧ್ಯ ಇದೆ. ಅವರು ಟ್ರೈನ್ ಅಪ್ ಆಗಬೇಕು. ಸೀನಿಯರ್ಸ್ಗೆ ವರ್ಕ್ಶಾಪ್ ಮಾಡ್ಬೇಕು. ಯಾವಾಗ ಬಾಲಕರೇ ಅಲ್ಲ, ಸೀನಿಯರ್ಸ್ಗೆ ವರ್ಕ್ಶಾಪ್ ಮಾಡ್ತಾರೆ. ಕನಿಷ್ಠ ಪಕ್ಷ ಏನು ಗೊತ್ತಾಗುತ್ತೆ, ಅವ್ರು ಎಷ್ಟು ಏನು ಮಾಡಿಲ್ಲ ಅಂತ ಗೊತ್ತಾಗುತ್ತೆ. ಇನ್ನೊಂದು ಮಾಡೋದಕ್ಕೊಂದು ಸ್ಫೂರ್ತಿ ಬರೋದು ಅದಿಲ್ಲ. ಅದೆಲ್ಲ ದೊಡ್ಡವ್ರು ಮಾಡ್ಬೇಕಲ್ಲ. ಮತ್ತು ಮಠಮಾನ್ಯಗಳಿರೋದೇ ಅದಕ್ಕೋಸ್ಕರ. ಎಲ್ಲರೂ ಬ್ಯಾಚ್ ಬೈ ಬ್ಯಾಚ್. ಇಂಜಿನಿಯರ್ಸ್ಗೆ ಒಂದು ಸ್ಪೆಷಲ್ ಕ್ಲಾಸ್ ವರ್ಕ್ಶಾಪ್, ಡಾಕ್ಟರ್ಸ್ ಒಂದು ವರ್ಕ್ಶಾಪ್, ಮಾಧ್ವ ಡಾಕ್ಟರ್ಸ್ ವರ್ಕ್ಶಾಪ್. ಮಾಧ್ವ ಏನಾಗುತ್ತೆ, ಅದರಿಂದ ಡಾಕ್ಟರ್ಸ್ಗೆ ಒಂದು ಹೊಸ ಕಾನ್ಸೆಪ್ಟ್ ಡೆವಲಪ್ ಆಗುತ್ತೆ. ವಿದ್ಯೆ ಅವರಲ್ಲಿದೆ, ವೈದ್ಯಕೀಯ ಹೇಳ್ಕೊಡೋದಿಲ್ಲ. ಇದೆ ವೈದ್ಯಕೀಯದ ಪ್ರಯೋಜನ ಅಪ್ಲಿಕೇಶನ್ ಹೇಗಿರ್ಬೇಕು, ಪರವಿದ್ಯೆ ಹೇಗೆ ಮಾಡ್ಕೋಬೇಕು. ವೈದ್ಯಕೀಯನು ಕೂಡ ಏನು ಮಾಡ್ಕೋಬೋದು, ನಾವೀಗ ಸಾಧನೆ ಮಾರ್ಗ ಮಾಡ್ಕೋಬೋದು. ಈಗ ನೀವು ಶಾಶ್ವತ ಆಗಿದ ಓದಕ್ಕಾಗೋದಿಲ್ಲ ನೀವೀಗ ಈ ಟೈಮ್ನಲ್ಲಿ. ಆದರೆ ನೀವು ಒಳ್ಳೆ ಜ್ಞಾನ ಮಾಡಿ ಬರುತ್ತೆ ಅಂತ ಹೇಳಿದರೆ ಖಂಡಿತ ಬರ್ತಾರೆ. ಅವ್ರಿಗೆ ಬೇಕಿದೆ, ಅವ್ರಿಗೆ ಹೋಗಿ ಹಾಳಾಗೋರಿ ಕಾಣಿಕೆ ಕೊಟ್ಟು ಹೋಗ್ಬಿಡ್ರಿ ಅಂದ್ಬಿಡ್ತಾರೆ. ಅದು ತಪ್ಪದು. ಕಾಣಿಕೆ ನಮಗೆ ಬೇಕಿಲ್ಲ ಅಂತ ಹೇಳಿ, ಕಾಣಿಕೆ ಬೇಕಿಲ್ಲ, ನೀವು ನಮಗೆ ಬೇಕು. ಫಸ್ಟ್ ಏನು ಬೇಕು, ಸಮಾಜಕ್ಕೆ ಅವಿಭಾಜ್ಯ ಅಂಗ. ನೀವು ಕುಡ್ರು ಸರ್ಕಾರದಲ್ಲಿ ಸೇರೋದಿಲ್ಲ. ಸರ್ಕಾರದಲ್ಲಿ ಕಳ್ಳನು ಸರ್ಕಾರದ ಪ್ರಜೆಯವನು, ಕಳ್ಳ ಕೂಡ ಅವನಿಗೂ ಹೊಟ್ಟೆ ಕಾಪಾಡ್ಬೇಕ ಜವಾಬ್ದಾರಿ ಸರ್ಕಾರಕ್ಕೆ. ಅವ್ರು ಸ್ಟ್ರೈಕ್ ಮಾಡ್ತಾರೆ ಜೈಲಲ್ಲಿ, ಗೊತ್ತಾ ನಿಮಗೆ? ಊಟದ ಕ್ವಾಲಿಟಿ ಸರಿ ಇಲ್ಲ ಅಂತ ಗಲಾಟೆ ಮಾಡ್ತಾರೆ. ಅದ್ಯಾಕೆ ಮಾಡ್ತಾರೆ, ಕೆಳಗಿಲ್ಲ ಅವರು. ಪಾಪ ಮನುಷ್ಯನಿಗೆ ಹಕ್ಕಿದೆ. ಏನು ಹಕ್ಕಿದೆ? ಆಹಾರ, ಒಳ್ಳೆ ಆಹಾರ ತಗೊಳ್ಳೋ ಹಕ್ಕಿದೆ ಅವರಿಗೆ. ಅದು ಹ್ಯೂಮನ್ ರೈಟ್. ಅದು ಹ್ಯೂಮನ್ ರೈಟ್ ಇದೆ. ಜ್ಞಾನ ಕೊಡಿ ಅಂತ ಕೇಳೋ ಹಕ್ಕಿದೆ. ಇವ್ರು ಕೇಳೋದಿಲ್ಲ, ಅವ್ರು ಕೊಡೋದಿಲ್ಲ. ಎರಡೆರಡು ಆಗಿದೆ. ಮಕ್ಕಳಿಗೆ ಏನೂ ಗೊತ್ತಿಲ್ಲದೇನೆ ಆಹಾರ ಕೊಡ್ತೀವಿಲ್ಲ ನಾವೀಗ.
ಆ ರೀತಿ ಕೊಡುವೆ, ನಿಮಗೆ ಗೊತ್ತಿಲ್ಲ ಬನ್ನಿ ಹೇಳ್ತೀವಿ ಅಂತ ಹೇಳ್ಬೇಕಲ್ಲ. ಹಾಂ ಹಾಂ ಏನ್ ಮಾಡ್ಬೋದಾಗಿತ್ತು, ತನಗೆ ಗೊತ್ತಿಲ್ಲ ಏನ್ ಡೈರೆಕ್ಟ್ ಮಾಡ್ತಾನಂತ. ಹ? ಹೌದು, ಏನಾಯ್ತು ಆಕೆಗೆ? ನಾನು ನಿನ್ನೆ ಹೇಳಿಲ್ಲ ಮೊದ್ಲೇನೆ, ಹೊಟ್ಟೆಲಿ ಕೂಡೋದಿದೆ, ಅದರಿಂದ ಬುದ್ಧಿ ಕೆಟ್ಟೋಯ್ತು ಆಕೆಗೆ. ಯಾವಾಗ ಹೊರಗೆ ಬಂದ್ರು ಸರಿ ಹೋಯ್ತು, ಹೊರಗೆ ಹೋದ್ರೆ ಸರಿ ಹೋಗ್ಬಿಟ್ಟು ಕುಡಿದಿರ್ತಾನೆ, ಆ ಬಕೆಟ್ ನೀರು ಹಾಕಿದ ಮೇಲೆ ಏನಾಗ್ತಾನೆ, ಬಟ್ ಕುಡ್ದಾಗಿತ್ತು ಈಗಾಗಲೇ. ಅರ್ಥ ಆಯ್ತಾ? ಅದೇ ಅದು ಪ್ರಾರಬ್ಧ ಅಂತ ಕರೀತಾರೆ, ಅದು ಪ್ರಾರಬ್ಧ ಕರ್ಮ. ಬಟ್ ಬರ್ಲಿಲ್ಲ, ಆಗ್ಲಿಲ್ಲ. ಯಾಕೆ ಅಂತ ಕೇಳಿದ್ರೆ ಅದು ಯಾವಾಗ ಬಟ್ಟೆ ಕಟ್ಕೊಬೇಡಿ, ಯಜಮಾನ ಇವನು ಇರ್ತಾರೆ, ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಇರ್ತಾರೆ, ಇನ್ಸ್ಟಿಟ್ಯೂಷನ್ ಇರ್ತಾರೆ, ಸಜೆಸ್ಟ್ ಮಾಡ್ತಾನೆ ಅವ್ನು ಪಾಪ. ಸೂಪರಿಂಟೆಂಡೆಂಟ್ ಹೇಳ್ತಾನೆ ಸರ್ ಇದು ಬರೋದಿಲ್ಲ ಅಂತ, ಮಾಡ ಏನೋ ಹೇಳ್ತೀನಿ ಅಂತಾನೆ, ಮಾಡ್ಲೇಬೇಕು, ಬೇರೆ ದಾರಿ ಇಲ್ಲ. ನಾನು ಆ ರೀತಿ ಆಯ್ತು. ಧೃತರಾಷ್ಟ್ರದ್ದು ಏನಾಯ್ತು ಅಂದ್ರೆ ಆ ಮಿಸ್ಯೂಸ್ ಮಾಡ್ಕೊತಾರೆ, ಅದು ತಪ್ಪ. ಅದು ಗಾಂಧಾರಿ ಮಾಡಿದ ತಪ್ಪು ಅಲ್ಲಿದೆ. ಕಾರಣ ಹೊಟ್ಟೆಗಳು ಅವ್ರು ಕೂತಿದ್ದ ಕಾರಣ ಆಯ್ತು, ಆಮೇಲೆ ಸರಿಗಳು. ಅದೇ ಮಹಾಪತಿವ್ರತೆ ಸಾಮಾನ್ಯ ಅಲ್ಲಲ್ಲ ಬಾಬು. ಪತಿವ್ರತೆ ಅಂತ ಹೇಳಿದ್ರೆ ಅನೇಕ ಅರ್ಥ ಅದಕ್ಕೆ. ಒಂದರ್ಥ ಮಾನಕ ಶಿರ ಅವೆಲ್ಲ ಇತ್ತಾಕಿ ಈ ರೀತಿ ತಪ್ಪು ಮಾಡಬಾರ್ದು ಅಂತಿಲ್ಲ. ಗೊತ್ತಾ, ಇಂಥ ತಪ್ಪುಗಳು ಮಾಡಬಹುದು. ಎಕ್ಸ್ಪರ್ಟ್ ಒಂದರಲ್ಲೇ ಎಕ್ಸ್ಪರ್ಟ್ ಆದವನು ಅದರಲ್ಲೇ ತಪ್ಪು ಮಾಡ್ತಾನೆ ಎಷ್ಟೋ ಸಲ. ಡ್ರೈವರ್ ಆಕ್ಸಿಡೆಂಟ್ ಮಾಡಿ ಕಂಡಕ್ಟರ್ ಆಕ್ಸಿಡೆಂಟ್ ಮಾಡ್ತಾನ, ಆಕ್ಸಿಡೆಂಟ್ ಮಾಡಿ ಡ್ರೈವರೇ ಗೊತ್ತಿರ್ಬೇಕಾದ್ರೆ 20 ವರ್ಷ ಎಕ್ಸ್ಪೀರಿಯನ್ಸ್ ಬೇರೆ ಜೊತೆಗೆ ಒಳ್ಳೆ ಮೇಜರ್ ಆಕ್ಸಿಡೆಂಟ್ ಮಾಡಿ ಕೂತ್ಬಿಡ್ತಾನೆ. ವಿಷ್ಣುನಾತ್ಮಕಂ ಬೃಹಸ್ಪತಿ ಇದಿಷ್ಟು ಹೇಳಿಬಿಟ್ಟು ಅವತಾರ ಕ್ರಮ ಹೇಳ್ತಾರೆ. ಯಾರ್ಯಾರು ಏನೇ ಕ್ರೊನಾಲಜಿಕಲಿ ಯಾರು ಹುಟ್ಟಿದ್ರು ಅಂತ ಹೇಳಿಬಿಟ್ಟು ಮುಂದೆ ಅವತಾರ ಹೇಳ್ತಾರೆ. ನಾಳೆ ಪಾಠ ಇರೋದಿಲ್ಲ, ಸುಧಾಮಗಳ ಇದೆ ವಡಗೇರಿ ಪಟ್ಟಣದಲ್ಲಿ, ಅದು ನಾಳೆ ಪಾಠ ಇರೋದಿಲ್ಲ. ನಾಡಿದ್ದು ಮಾಮೂಲ ಕಂಟಿನ್ಯೂ ಶನಿವಾರ. ಅವಾಗ ಇದೆಲ್ಲ ಬರೋದು ಯಾವುದು ಮುಂದಿನ ಏನೇನಾಯಿತು ನಕಲ ಸಹೋದರ ವಿಷಯ ಎಲ್ಲ